ओम शांति, ओम शांति, ओम शांति, ओम।
ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ. ಇವತ್ತು ಭಾನುವಾರ 26/10/2025. ಬಾಬರವರ ಅವ್ಯಕ್ತ ಮುರಳಿ 15/10/2007. ಆ ಮುರಳಿ ಇವತ್ತು ಪುನರಾವರ್ತನೆ ಆಗ್ತಾ ಇದೆ. 15/10/2007. ಟೋಟಲಿ ಮುರಳಿಯ ಸಾರಾಂಶವನ್ನು ಒಂದು ವಾಕ್ಯದಲ್ಲಿ ಹೇಳುತ್ತಿದ್ದರೆ, संगम युग की जीवन मुक्त स्थिति का अनुभव करने के लिए सब बोझ व बंधन बाप को देकर डबल लाइट बनो. संगम युगದ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಲು, ಸಂಗಮ ಯುಗದಲ್ಲಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಲು ಎಲ್ಲ ಭಾರವನ್ನು ಅಥವಾ ಎಲ್ಲ ಬಂಧನವನ್ನು ಬಾಬನಿಗೆ ಅರ್ಪಿಸಿ ಡಬಲ್ ಲೈಟ್ ಆಗಿರಿ. ಯಾಕೆಂದರೆ ಸತ್ ಮೇಲೆ ಜೀವನ್ ಮುಕ್ತಿ ಅಲ್ಲ, ಸಂಗಮ ಯುಗದಲ್ಲಿ ಇಲ್ಲೇ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಲಿಕ್ಕೋಸ್ಕರ ಎಲ್ಲ ಭಾರವನ್ನು ಎಲ್ಲ ಬಂಧನವನ್ನು ಬಾಬನಿಗೆ ಅರ್ಪಿಸಿ डबल लाइट आगिरी. आज विश्व रचयिता बाप दादा अपनी पहली रचना अति लवली और लक्की बच्चों से मिलन मेला मना रहा है. ಇವತ್ತು ವಿಶ್ವದ ರಚಯಿತ ಬಾಪ್ ದಾದಾ ತನ್ನ ಮೊದಲನೆಯ ರಚನೆ, ಅತಿ ಪ್ರೀತಿಯ ರಚನೆ ಮತ್ತು ಲಕ್ಕಿ, ಯಾಕೆಂದರೆ ಫಸ್ಟ್ ಬಾಬನ ಮಕ್ಕಳು ನಾವು ಹುಟ್ಕೊಂಡವಲ್ಲ, ನಾವು ಲಕ್ಕಿ ಮಕ್ಕಳು, ಲವ್ಲಿ ಮಕ್ಕಳು, ಮೊದಲನೆಯ ರಚನೆ ಅಂತ ಮಕ್ಕಳನ್ನು ಬಾಬಾ ಇವತ್ತು ಮಿಲನ ಮೇಳವನ್ನು ಮಾಡ್ತಾ ಇದ್ದಾರೆ. ಕೈ ಬಚ್ಚೆ ಸಮ್ಮುಖ ಹೈ, नैनों से देख रहे हैं और चारों ओर के कई बच्चे दिल में समाये हुए हैं. ಕಣ್ಣ ಮುಂದೆ ಕಾಣುವ ಕೆಲವು ಮಕ್ಕಳು ಸಮ್ಮುಖದಲ್ಲಿದ್ದಿರಿ, ಇನ್ನು ಉಳಿದವರು ನಾಲ್ಕು ಕಡೆ ಎಲ್ಲ ಮಕ್ಕಳು ಏನಿದ್ದಾರೆ ಅವರು ನನ್ನ ಹೃದಯದಲ್ಲಿ ಸಮಾವೇಶಗೊಂಡಿದ್ದಾರೆ. बाप दादा हर बच्चे के मस्तक में 3 भाग्य के 3 सितारे चमकते हुए देख रहे हैं. ಎಲ್ಲ ಮಕ್ಕಳ ಮಸ್ತಕದಲ್ಲಿ 3 ಭಾಗ್ಯದ ನಕ್ಷತ್ರ ಹೊಳಿತಾ ಇರುವುದನ್ನು ನೋಡ್ತಾ ಇದ್ದಾರೆ ಬಾಬಾ. ಒಂದನೇ ಭಾಗ್ಯ ಬಾಪ್ ದಾದಾ ಕಿ ಶ್ರೇಷ್ಠ ಪಾಲನಾ ಕಾ ಭಾಗ್ಯ. 3 ಭಾಗ್ಯದ ರೇಖೆ ಮಸ್ತಕದಲ್ಲಿ. ಒಂದನೇದ್ದು ಬಾಪ್ ದಾದರವರ ಶ್ರೇಷ್ಠ ಪಾಲನೆಯ ರೇಖೆ. ತಂದೆಯ ರೂಪದಲ್ಲಿ ಬಾಬಾ ಏನು ಮಾಡ್ತಿದ್ದಾರೆ, ನಮಗೆ ಪಾಲನೆ ಕೊಡ್ತಿದ್ದಾರೆ. ಬಾಪ್ ದಾದರವರ ಶ್ರೇಷ್ಠ ಪಾಲನೆಯ ರೇಖೆ. ಎರಡನೇ ರೇಖೆ ಶಿಕ್ಷಕ ದ್ವಾರ ಪಡಾಯಿಕ ರೇಖಾ. ಶಿಕ್ಷಕನ ಮೂಲಕ ನಮಗೆ ಶಿಕ್ಷಣದ ರೇಖೆ. ಮೂರನೇದು ಸದ್ಗುರು ದ್ವಾರ ಸರ್ವ ವರದಾನೋं का ರೇಖಾ ಚಮಕ್ತಾ ಹುವಾ ಸಿತಾರ. ಸದ್ಗುರುವಿನ ಮೂಲಕ ಸರ್ವ ವರದಾನಗಳಿಂದ ಹೊಳೆಯುತ್ತಿರುವ ನಕ್ಷತ್ರ. 3 ರೇಖೆ. ಬಾಪ್ ದಾದರವರ ಮೂಲಕ ಶ್ರೇಷ್ಠ ಪಾಲನೆಯ ರೇಖೆ, ಶಿಕ್ಷಕನ ಮೂಲಕ ಶಿಕ್ಷಣದ ರೇಖೆ, ಸದ್ಗುರುವಿನ ಮೂಲಕ ಸರ್ವ ವರದಾನಗಳ ಹೊಳೆಯುತ್ತಿರುವ ಸಿತಾರ. तो आप सब भी अपने मस्तक पर चमकते हुए सितारे अनुभव कर रहे हो ना. ಕನ್ನಡಿ ನೋಡಿದ್ದೀರಾ? ಇವತ್ತು ಕನ್ನಡಿ ನೋಡಬೇಕಾದ್ರೆ ಮಸ್ತಕಕ್ಕೆ ನೋಡ್ಬೇಕು. ವಾ, ನನ್ನ ಮಸ್ತಕದಲ್ಲಿ 3 ಭಾಗ್ಯದ ರೇಖೆ ಹೊಳಿತಾ ಇದೆ, ಭಾಗ್ಯದ ನಕ್ಷತ್ರ ಹೊಳಿತಾ ಇದೆ. ಅನುಭವ ಮಾಡಿದ್ದೀರಾ? ತಮ್ಮ ಮಸ್ತಕದಲ್ಲಿ ಹೊಳೆಯುವ ಅದೃಷ್ಟದ ರೇಖೆ, ಅದೃಷ್ಟದ ನಕ್ಷತ್ರವನ್ನ ಅನುಭವ ಮಾಡಿದ್ದೀರಾ?
ಸರ್ವ ಸಂಬಂಧ ಬಾಪ್ತಾದ ಸೇಹಿ, ಎಲ್ಲ ಸಂಬಂಧ ನಮ್ದು ಬಾಬನ ಜೊತೆಗಿದೆ. ಅವನೇ ತಂದೆ, ಅವನೇ ಶಿಕ್ಷಕ, ಅವನೇ ಸದ್ಗುರು. फिर भी जीवन में ये 3 संबंध आवश्यक है और आप सभी सिक्किलदे लाडले बच्चों को सहज ही प्राप्त है. ನಾವು ಸಿಕ್ಕಿಲ್ಲದೆ ಮಕ್ಕಳು, ಬಹಳ ಸಮಯದಿಂದ ಅಗಲಿ ಹೋಗಿ ಸಿಕ್ಕಿರುವ ಮಕ್ಕಳಿಗೆ, ಮುದ್ದು ಮಕ್ಕಳಿಗೆ ಈ ಎಲ್ಲ ಸಂಬಂಧ ಪ್ರಾಪ್ತಿಯಾಗಿರುವಂಥದ್ದು ಸಹಜವಾಗಿದೆ. ಪ್ರಾಪ್ತ ಏನ, ನಶಾ ಏನ, ಪ್ರಾಪ್ತಿಯಾಗಿದೆ ಅಲ್ವಾ, ನಶೆ ಇದೆ ಅಲ್ವಾ. दिल में गीत गाते रहते हैं ना, वाह बाबा वाह, वाह शिक्षक वाह, वाह सद्गुರು वाह. ಎಲ್ಲ ಸಂಬಂಧ ಒಬ್ಬನಿಂದಲೇ ಪ್ರಾಪ್ತಿಯಾಗ್ತಾ ಇದೆ. ಹಾಡ್ತಾ ಇದ್ದೀರಲ್ವಾ, ವಾಹ್ ಬಾಬಾ ವಾಹ್, वाह शिक्षक वाह, वाह सद्गुरु वाह. दुनिया वाले तो लौकिक गुरु जिसको महान आत्मा कहते ही उस द्वारा एक वरदान पाने के लिए कितना प्रयत्न करते हैं. ಲೌಕಿಕದಲ್ಲಿ ಗುರು ಮಾಡ್ಕೊಂಡಿರ್ತಾರೆ, ಅವನನ್ನ ಒಲಿಸಿ ಅವನಿಂದ ವರ ಪಡ್ಕೋಬೇಕಾದ್ರೆ ಎಷ್ಟು ಪ್ರಯತ್ನ ಪಡ್ತಾರೆ. आपको बाप ने जन्मते ही सहज वरदानों से संपन्न कर दिया. ಬೈ ಬರ್ತ್ ಹುಟ್ಟುವಾಗನೇ ನಮಗೆ ಎಲ್ಲ ವರದಾನಗಳಿಂದ ನಮ್ಮನ್ನ ಸಂಪನ್ನ ಮಾಡಿದ್ದಾರೆ. इतना श्रेष्ठ भाग्य क्या स्वप्न में भी सोचा था कि भगवान बाप इतना हमारे ऊपर बलिहार जाएगा. ಸ್ವಪ್ನದಲ್ಲಾರು ಯೋಚನೆ ಮಾಡಿದ್ದೀರಾ? ಸ್ವಯಂ ಭಗವಂತ ನಮಗೆ ಈ ರೂಪದಲ್ಲಿ ಬಲಿಹಾರ ಆಗ್ತಾರೆ ಅಂತ ಸ್ವಪ್ನದಲ್ಲಾದರೂ ಯೋಚನೆ ಮಾಡಿದ್ದೀರಾ? भक्त लोग भगवान के गीत गाते हैं और भगवान बाप किसके गीत गाते? ಭಕ್ತ ಜನರು ಭಗವಂತನ ಗೀತೆ ಹಾಡ್ತಾರೆ. ನಾವು ಮಕ್ಕಳು, ಎಲ್ಲ ಭಕ್ತರು ಭಗವಂತನ ಗೀತೆ ಹಾಡ್ತಾರೆ. ಇಲ್ಲಿ ನೋಡಿದ್ರೆ ಭಗವಂತ ಯಾರ ಗೀತೆ ಹಾಡ್ತಾನೆ? आप लक्की बच्चों का, आप लक्की बच्चों का. अभी भी आप सभी भिन्न भिन्न देशों से किस विमान में आए हो? ತಾವೆಲ್ಲರೂ ಬಂದಿದ್ದೀರಿ, ಈಗ ಭಿನ್ನ ಭಿನ್ನ ದೇಶದಿಂದ ಬಂದಿದ್ದೀರಿ. ಅಂದ್ರೆ ಇದು ಅಕ್ಟೋಬರ್ 15ನೇ ತಾರೀಕು 2007. ಸ್ಪೆಷಲ್ ಆಗಿ ಇದು ವಿದೇಶಿಯರ ಗ್ರೂಪ್. ಭಿನ್ನ ಭಿನ್ನ ದೇಶದಿಂದ ಎಲ್ಲ ವಿದೇಶಿಯರು ಬಂದಿದ್ದಾರೆ. ಯಾವ ವಿಮಾನದಲ್ಲಿ ಹಾರ್ಕೊಂಡು ಬಂದ್ರಿ? ಸ್ಥೂಲ ವಿಮಾನों में कि परमात्मा प्यार के विमान में सब तरफ से पहुंच गए. ಸ್ಥೂಲವಾಗಿ ವಿಮಾನದಲ್ಲಿ ಹಾರ್ಕೊಂಡು ಬಂದಿದ್ದೀರಿ, ಆದರೆ ಎಲ್ಲ ಕಡೆಯಿಂದ ಪರಮಾತ್ಮನ ಪ್ರೀತಿಯ ವಿಮಾನದಲ್ಲಿ ತಾವೆಲ್ಲರೂ ಬಂದು ತಲುಪಿದಿರಿ. ಪರಮಾತ್ಮ ವಿಮಾನ ಕಿತನಾ ಸಹಜ ಲೇ ಆತಾ ಹೈ, कोई तकलीफ नहीं है ना? ನಿಮ್ಗೇನು ಕಷ್ಟ ಆಗಿಲ್ಲಲ್ಲ? ಪರಮಾತ್ಮನ ಪ್ರೀತಿಯ ವಿಮಾನದಲ್ಲಿ ಎಲ್ಲರೂ ಹಾರ್ಕೊಂಡು ಬಂದಿದ್ದೀರಿ. तो सभी परमात्मा प्यार के विमान में पहुंच गए हो. इसकी मुबारक हो, मुबारक हो, मुबारक हो. ಅಂದರೆ ಭಗವಂತನ ಮೇಲೆ ಅಷ್ಟು ಪ್ರೀತಿಯ ಸೆಳೆತ, ಆ ಆಧಾರದಿಂದ ಎಲ್ಲರೂ ಸಹಿತ ದೇಶ ವಿದೇಶ, ಯಾಕೆಂದ್ರೆ ಇದು ಅಕ್ಟೋಬರ್ 15 ಅಂದ್ರೆ ವಿದೇಶಿಯರ ವಿಶೇಷವಾದಂತ ಮಿಲನದ ದಿನಾಂಕ ಇದು. ಆಮೇಲೆ ಕರ್ನಾಟಕದವರಿಗೆ ಯಾವಾಗ? ನವೆಂಬರ್ 15ನೇ ತಾರೀಕು ಕರ್ನಾಟಕದವರಿಗೆ. ಇದು ಬಹಳ ಸಮಯದಿಂದ ದಿನಾಂಕವನ್ನ ಫಿಕ್ಸ್ ಮಾಡಲಾಗಿದೆ. ಅಕ್ಟೋಬರ್ 15 ವಿದೇಶರಿಗೆ ಇರ್ತದೆ, ನವೆಂಬರ್ 15 ಕರ್ನಾಟಕದವರಿಗೆ ಇರ್ತದೆ. ಬಾಬಾ ಅಂತಾರೆ, ಎಷ್ಟು ಪ್ರೀತಿಯ ವಿಮಾನದಿಂದ ತಾವೆಲ್ಲ ತಲುಪಿದಿರಿ. ಶುಭಾಶಯ, ಶುಭಾಶಯ, ಶುಭಾಶಯ. बाप दादा एक एक बच्चे को देख, ಒಂದೊಂದು ಮಕ್ಕಳನ್ನು ಬಾಬಾ ನೋಡ್ತಿದ್ದಾರೆ. ಪಹಲಿ ಬಾರ್ ಆಯೇ ಹಿ, ಚಾಹೆ ಬಹುತ ಕಾಲ ಸೆ ಆ ರಹೆ ಹಿ, ಮೊದಲನೇ ಬಾರಿ ಬಂದಿರ್ಬೋದು, ಬಹಳ ಸಮಯದಿಂದಲೂ ಬಹಳ ಸಮಯ ಬಂದಿರ್ಬೋದು. ಲೇಕಿನ್ ಬಾಪ್ ದಾದಾ ಏಕ ಬಚ್ಚೆ ಕಿ ವಿಶೇಷತಾ ಕೋ ಜಾನ್ತೆ ಹಿ, ಒಂದೊಂದು ಮಕ್ಕಳ ವಿಶೇಷತೆಯನ್ನು ಬಾಬನಿಗೆ ಗೊತ್ತಿದೆ. बाप दादा का कोई भी बच्चा चाहे छोटा है, चाहे बड़ा है, चाहे महावीर है, चाहे पुरुषार्थी है, ಅಂದ್ರೆ ಮಕ್ಕಳಲ್ಲಿ ಸಣ್ಣವರು ಇರ್ಬೋದು ಅಥವಾ ಮಕ್ಕಳು ದೊಡ್ಡವರು ಇರ್ಬೋದು. ಕೆಲವು ಮಕ್ಕಳು ಮಹಾವೀರ ಆಗಿರ್ಬೋದು,
ಕೆಲವು ಮಕ್ಕಳು ಪುರುಷಾರ್ಥಿಗಳಾಗಿರ್ಬೋದು, ಲೇಕಿನ್ ಹರ್ ಏಕ್ ಬಚ್ಚಾ ಸಿಕ್ಕಿಲ್ಲದ ಹೈ. ಪ್ರತಿಯೊಂದು ಮಕ್ಕಳು ಬಹಳ ಸಮಯದಿಂದ ಅಗಲಿ ದೊರೆತಿರುವಂಥವರು. ಕ್ಯೂ ಆಪ್ನೆ ತೋ ಬಾಪ ಕೋ ಢೂಂಢಾ ಮಿಲಾ ನಹಿ. ಬಾಬಾ ಸಿಕ್ಕಿದ್ರು ಅಂತ ಅನ್ಬೇಡ್ರಿ, ಬಾಪನೇ ಢೂಂಢಾ. ನಮ್ಮನ್ನ ಹುಡುಕಿದವರು ಯಾರು? ಬಾಬಾ ಹುಡುಕಿದ್ರಲ್ವಾ? ನಾವೇನು ಹುಡ್ಕೊಂಡು ಮತ್ತೊಂದು ಊರಿಗೆ ಹೋದೆವಾ? ಅಥವಾ ನಾವಿದ್ದ ಊರಲ್ಲೇ ಬಾಬಾ ನಮ್ಮನ್ನ ಹುಡ್ಕೊಂಡು ಬಂದಾರಲ್ವಾ? ಈಗ ಹೇಳ್ರಿ, ಹುಡುಕಿದ್ಯಾರೀಗ? ಬಾಬಾನು ನಾವು? ನಮ್ಮನ್ನ ಹುಡುಕಿದವರು ಯಾರು? ಬಾಬನೇ ನಮ್ಮನ್ನ ಹುಡುಕಿದ್ರು. ಲೇಕಿನ್ ಬಾಪ್ दादा ने आप हर बच्चे को बहुत प्यार सिख स्नेह से कोने कोने से ढूंढा है. ಬಾಬಾ ಹೇಳ್ತಾರೆ, ನಾನೇ ನಿಮ್ಗೆ ಬಹಳ ಪ್ರೀತಿಯಿಂದ, ಬಹಳ ಕಾಳಜಿಯಿಂದ, ಬಹಳ ಸ್ನೇಹದಿಂದ ನೀವು ಮೂಲೆ ಮೂಲೆಯಲ್ಲಿದ್ದವರನ್ನ ನಾನು ಹುಡುಕಿದ್ದೀನಿ. ತೋ ಪ್ಯಾರೆ ಹೇನಾ ತಬ್ ತೋ ಢೂಂಢಾ. ನೀವು ಬಹಳ ಪ್ರಿಯರಲ್ವಾ, ಅದಕ್ಕೆ ನಾನು ನಿಮ್ಮನ್ನು ಏನ್ ಮಾಡಿದ್ದೀನಿ? ಹುಡುಕಿದ್ದೀನಿ. ಕ್ಯೋಂಕಿ ಬಾಪ್ ಜಾನ್ತೆ ಹಿ ಮೇರಾ ಕೋಯಿ ಏಕ್ ಭಿ ಬಚ್ಚಾ ಐಸಾ ನಹೀ ಹೈ ಜಿಸ್ಮೆ ಕೋಯಿ ಭಿ ವಿಶೇಷತಾ ನಹೀ ಹೋ. ನನ್ನ ಒಂದು ಮಕ್ಕಳು ಈ ರೀತಿ ಇಲ್ಲ, ವಿಶೇಷತೆ ಇಲ್ಲ ಅನ್ನುವಂಥ ಮಕ್ಕಳೇ ನನ್ನ ಹತ್ರ ಇಲ್ಲ. ಅಂದ್ರೆ ಅರ್ಥ ಏನಾಯ್ತು? ಪ್ರತಿಯೊಂದು ಮಕ್ಕಳು ಸಹಿತ ವಿಶೇಷಾತ್ಮಗಳು. कोई विशेषता नहीं लाया है, कम से कम गुप्त रूप में आए हुए बाप को पहचान तो लिया. मेरा बाबा कहा, सब कहते हो ना मेरा बाबा. ಎಲ್ಲರೂ ನನ್ನನ್ನು ಗುರ್ತಿಸಿದಿರಿ, ಎಲ್ಲರೂ ಹೇಳ್ತಿರಲ್ವಾ ಮೇರಾ ಬಾಬಾ ಅಂತ ಹೇಳ್ತಿರಲ್ವಾ? ಮೇರಾ ಬಾಬಾ ಅಂತಂದ್ರೆ ಅರ್ಥ ಏನಾಯ್ತು? ನಾವು ಭಗವಂತನನ್ನ ಗುರ್ತಿಸಿದೀವಿ, ಇವನೇ ನನ್ನ ತಂದೆ ಅನ್ನೋದು ನಮ್ಗೇನಾಯ್ತು? ಅರಿವಾಯ್ತು. ಅವನು ನಮ್ಮನ್ನ ಹುಡ್ಕೊಂಡು ಬಂದ್ರು, ಹುಡುಕಿ ಬಂದು ಸಿಕ್ಕಿಲ್ಲದೆ ಬಚ್ಚೆ ಪ್ಯಾರೆ ಬಚ್ಚೆ ಅಂತ ಹೇಳಿದ್ರು. ಆದ್ರೆ ನಮಗೂ ಅವನನ್ನ ಗುರ್ತಿಸ್ಬೇಕಲ್ಲ, ಇವನೇ ನನ್ನ ತಂದೆ ಅಂತ ನಮಗೆ ಯಾವಾಗ ಅರಿವಾಯ್ತು, ಆವಾಗ ನಮ್ಮ ಅಂತರಂಗದಿಂದ ಬಂದ ಶಬ್ದ ಯಾವುದು? ಮೇರಾ ಬಾಬಾ. ಕೋಯಿ ಹೈ ಜೋ ಕೇತಾ ಹೈ ನಹಿ ತೇರಾ ಬಾಬಾ. ನೋಡ, ಹೇಳಿ ನೋಡ, ತೇರಾ ಬಾಬಾ ಅಂತನ್ರಿ ಅಂತೀವ? ಮೇರಾ ಬಾಬಾ. कोई है तेरा बाबा ಅನ್ನೋರು ಯಾರಾದ್ರೂ ಇದ್ದೀರಾ? सब कहते हैं, ಹೇಳಿ, सब क्या कहते हैं? मेरा बाबा. तो विशेष है ना. इतने बड़े बड़े साइंसदान, बड़े बड़े VIP पहचान नहीं सके. ಎಂತ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ನನ್ನನ್ನ ಅರಿತುಕೊಂಡಿಲ್ಲ. ದೊಡ್ಡ ದೊಡ್ಡ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ನನ್ನನ್ನ ಅರಿತುಕೊಂಡಿಲ್ಲ. ಲೇಕಿನ್ ಆಪ್ ಸಬ್ನೆ ಪಹಚಾನ್ ಲಿಯಾ. ನೀವು ನನ್ನನ್ನ ಅರ್ಥ ಮಾಡ್ಕೊಂಡ್ರಿ, ನೀವು ನನ್ನನ್ನ ತಿಳ್ಕೊಂಡ್ರಿ, ಅಪ್ಪನ ಬನಾ ಲಿಯಾ. ತಿಳ್ಕೊಂಡದ್ದು ಮಾತ್ರ ಅಲ್ಲ, ಆ ತಂದೆಯನ್ನ ಏನ್ ಮಾಡಿದೀವಿ? ನನ್ನವನನ್ನಾಗಿ ಮಾಡಿಕೊಂಡು ಮೇರಾ ಬಾಬಾ ಅಂತ ಹೇಳಿದಿರಿ. ತೋ ಬಾಪ್ ನೇ ಬಿ ಅಪ್ಪನ ಬನಾ ಲಿಯಾ. ಬಾಬನು ನಮ್ಮನ್ನ ಸ್ವೀಕರಿಸಿದ್ರು, ನಾವು ಬಾಬನನ್ನ ಸ್ವೀಕರಿಸಿದೆವು. ಇಸಿ ಖುಷಿ ಮೇ ಪಲ್ತೆ ಹುಯೇ ಉಡ್ತೆ ರಹೇ ಹುನ. ಈ ಖುಷಿಯಲ್ಲಿ ಎಲ್ಲರೂ ಸಹಿತ ಬೆಳೀತಾ ಇದ್ದೀರಲ್ವಾ? ಈ ಖುಷಿಯಿಂದ ಎಲ್ಲರೂ ಹಾರ್ತಾ ಇದ್ದೀರಲ್ವಾ? ಉಡ್ ರಹೇ ಹೋ, ಚಲ್ ನಹಿ ರಹೇ ಹೋ, ಉಡ್ ರಹೇ ಹೋ. ಎಲ್ಲರೂ ಹಾರ್ತಾ ಇದ್ದೀರಾ ಅಥವಾ ನಡೀತಾ ಇದ್ದೀರಾ? ಕೇಳ್ತಿದ್ದಾರೆ ಬಾಬಾ, ನಡೀತಾ ಇದ್ದೀರೋ ಹಾರ್ತಾ ಇದ್ದೀರೋ? ಚಲ್ನೆ ವಾಲೆ ಬಾಪ ಕೆ ಸಾಥ್ ಅಪನೆ ಘರ್ ಮೇ ಜಾ ನಹಿ ಸಕೆಂಗೆ. ನಡ್ಕೊಂಡು ಹೋಗೋರು ತಂದೆಯ ಜೊತೆಗೆ ಮನೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಎಂತವರು ಬಾಬನ ಜೊತೆ ಜೊತೆಗೆ ಮನೆಗೆ ಹೋಗ್ತಾರೆ? ಬಾಪ ತೋ ಉಡ್ನೆ ವಾಲೆ ಹಿ. ಬಾಬಾ ಹಾರುವಂತವರು. ಬಾಬಾ ಲೈಟ್. ಲೈಟ್ ಇದ್ದ ವಸ್ತು ಯಾವಾಗ್ಲೂ ಏನಾಗ್ತದೆ? ಹಾರ್ತದೆ. ನಾವು ಡಬಲ್ ಲೈಟ್. ಆತ್ಮ ಬೆಳಕು ಹೌದು, ಆತ್ಮ ಹಗುರನೂ ಹೌದು. ನಾವು ಡಬಲ್ ಲೈಟ್ ಇದ್ದೀವಿ. ನಾವು ನಡ್ಕೊಂಡು ಹೋಗೋರಲ್ಲ, ಹಾರ್ಕೊಂಡು ಹೋಗೋರಾಗ್ಬೇಕು. ತೋ ಚಲ್ನೆ ವಾಲೆ ಕೈಸೆ ಸಾಥ್ ಪਹੁಂಚೆಂಗೆ. ನಡ್ಕೊಂಡು ಹೋಗೋರು ಹೇಗೆ ಬಾಬನ ಜೊತೆಗೆ ಬಂದು ತಲುಪಲಿಕ್ಕೆ ಸಾಧ್ಯ ಇದೆ? इसलिए बाप सभी बच्चों को क्या वरदान देते? ಎಲ್ಲ ಮಕ್ಕಳಿಗೂ ಸಹಿತ ಬಾಬಾ ಯಾವ ವರದಾನವನ್ನ ಕೊಡ್ತಾ ಇದ್ದಾರೆ?
ಹಾರೋರಿಗೆ ಏನಂತ ಕರೆಯಲಾಗ್ತದೆ? ಹಾರೋರು ಯಾರು? ಫರಿಷ್ಠಾ ಸ್ವರೂಪ ಭವ. ವರ ಸಿಗ್ತಾ? ಫರಿಷ್ಠಾ ಸ್ವರೂಪ ಆಗಿರಿ. ವರದಾನವನ್ನ ಕೊಡ್ತಿದ್ದಾರೆ ಬಾಬಾ. ಫರಿಷ್ಠಾ ಯಾವಾಗಲೂ ಉಡ್ತಾ ಹೈ, ಚಲ್ತಾ ನಹಿ ಉಡ್ತಾ ಹೈ. ಫರಿಷ್ಠಾ ಅಂದ್ರೆ ಹಾರ್ತದೆ, ಅದೆಂದಿಗೂ ನಡೆಯಂಗಿಲ್ಲ, ಹಾರೋದು. ಡಬಲ್ ಲೈಟ್, ಆತ್ಮನೂ ಬೆಳಕು, ಶರೀರನೂ ಬೆಳಕಿನ ಕಾಯ. ಫರಿಷ್ಠಾ ಅಂತಂದ್ರೇನೆ ಆತ್ಮ ಜ್ಯೋತಿ, ಲೈಟ್ ಕೆ ಕಾರ್ಬ್ ಕೆ ಅಂದರ್ ಮೇ ಹೂ. ಬೆಳಕಿನ ಆವರಣದ ಒಳಗಡೆ ಇರುವಂತ ಜ್ಯೋತಿ ನಾನು. ಡಬಲ್ ಲೈಟ್, ನಾವೇ ಫರಿಷ್ಠಾ. ಫರಿಷ್ಠಾ ಆದರೆ ಬಾಬನ ಜೊತೆಗೆ ಹಾರ್ತಾ ಹಾರ್ತಾ ಮನೆಗೆ ಹೋಗ್ಬೋದು. तो आप सभी भी उड़ती कला वाले हो ना? ತಾವೆಲ್ಲರೂ ಸಹಿತ ಹಾರುವ ಕಲೆಯಲ್ಲಿದ್ದೀರಲ್ವಾ? हाथ उठाओ, हाथ उठाओ. उड़ती कला वाले हो ना? कभी चलती कला, कभी उड़ती कला, ऐसे नहीं. ಕೆಲವೊಮ್ಮೆ ನಡ್ಕೊಂಡು ಹೋಗೋದು, ಕೆಲವೊಮ್ಮೆ ಹಾರ್ಕೊಂಡು ಹೋಗೋದು, ಈ ರೀತಿ ಇಲ್ಲಲ್ವಾ? ಸದಾ ಸದಾ ಉಡ್ನೆ ವಾಲೆ. ಡಬಲ್ ಲೈಟ್ ಹೋನಾ? ಸದಾ ತಾವೆಲ್ಲ ಹಾರೋರಾಗಿದ್ದೀರಲ್ವಾ? ಸದಾ डबल लाइट इद्दिरल्वा? सोचो, बाप ने आप सभी से ग्यारंटी ली है. बाबा नम्मेल्लरिंदलू सहित ग्यारंटी तಗೊಂಡಿದ್ದಾರೆ. जो भी किसी भी प्रकार का बोझ, ಏನ್ ಗ್ಯಾರಂಟಿ ತಗೊಂಡಿದ್ದಾರೆ? ನಿಮ್ಮ ಹತ್ರ ಯಾವುದೇ ಪ್ರಕಾರದ ಭಾರ ಇದ್ದದಿದ್ರೆ, ಅದು मन में ಇರಬಹುದು, ಬುದ್ಧಿ में ಇರಬಹುದು, तो बाप को दे दो. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಭಾರ ಇತ್ತಂದ್ರೆ ಅಥವಾ ಬುದ್ಧಿಯಲ್ಲಿ ಏನಾದರೂ ಭಾರ ಇತ್ತಂದ್ರೆ ಬಾಬನಿಗೆ ಕೊಟ್ಬಿಡಿ. ಬಾಪ ಲೇನೇ ಆಯೇ ಹಿ. ಬಾಬಾ ಅಂದ್ರೆ ನಾನು ಏನ್ ಮಾಡ್ಲಿಕ್ಕೆ ಬಂದಿನಿ? ತಗೊಳ್ಳಿಕ್ಕೆ ಬಂದಿನಿ. ನಿಮ್ಮ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಏನಾದ್ರು ಭಾರ ಹೊತ್ಕೊಂಡಿದ್ರೆ ನಾನು ತಗೊಳ್ಳಿಕ್ಕೋಸ್ಕರ ಬಂದಿದ್ದೀನಿ, ನನಗೆ ಕೊಟ್ಟು ಬಿಡಿ. तो बाप को बोझ दिया है या थोड़ा थोड़ा संभाल के रखा है? ಎಲ್ಲ ಭಾರವನ್ನ ಬಾಬನಿಗೆ ಕೊಟ್ಟಿದ್ದೀರೋ ಅಥವಾ ಸ್ವಲ್ಪ ಸ್ವಲ್ಪ ತಲೆಯಲ್ಲಿ ಹಂಗೆ ಸಂಭಾಲನೆ ಮಾಡ್ಕೊಂಡು ಇಟ್ಕೊಂಡಿದ್ದೀರೋ? ಏನ್ ಮಾಡಿದಿರಿ? जब लेने वाला ले रहा है तो बोझ देने में सोचने की बात है क्या? ತಗೊಳ್ಳೋರು ತಗೊಳ್ಳಿಕ್ಕೆ ಬಂದಾರೆ, ತಗೊಳ್ಳೋರು ತಗೊಳ್ಳಿಕ್ಕೆ ಬಂದಾರೆ. ಬಾಬಾ ಅಂತಾರೆ ಯೋಚಿಸುವಂತ ಮಾತು ಏನಿದೆ? ಏನಿದೆ ಯೋಚಿಸುವ ಮಾತು? ತಗೊಳ್ಳೋರು ತಗೊಳ್ಳಿಕ್ಕೆ ಬಂದಾರೆ, ಕೊಡ್ಲಿಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀರಿ? 63 जन्म की आदत है बोझ संभालने की. 63 ಜನ್ಮದ ಅಭ್ಯಾಸ ಇದೆಯಾ? ಭಾರ ಹೊತ್ತು 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 ಅಭ್ಯಾಸ ಆಗಿ 63 ಜನ್ಮದ ಅಭ್ಯಾಸ ಇದೆಯಾ? ಸಂಭಾಲನೆ ಮಾಡ್ತಿದ್ದೀರಾ? तो कई बच्चे कभी 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 कहते हैं बाबा चाहते नहीं है लेकिन आदत से मजबूर है. ಕೆಲವು ಮಕ್ಕಳು ಹೇಳ್ತಾರಂತೆ ಬಾಬನಿಗೆ, ಬಾಬಾ ನಾನು ಬಯಸಿಲ್ಲ, ಆದರೆ ಅಭ್ಯಾಸದಿಂದ ನಾನು ಬಲಹೀನಾಗಿದ್ದೇನೆ. ಅಭ್ಯಾಸದಿಂದ ಭಾರ ಹೊತ್ತು ಹೊತ್ತು ಅಭ್ಯಾಸದಿಂದ ನಾನು ಬಲಹೀನಾಗಿದ್ದೇನೆ. ಅಭಿ ತೋ ಮಜಬೂರ್ ನಹೀ ಹೋನಾ? ಈಗ ಯಾರು ಬಲಹೀನ ಇಲ್ಲಲ್ವಾ? ಮಜಬೂರ್ ಹೋ ಯಾ ಮಜಬೂತ್ ಹೋ. ಬಾಬಾ ಅಂತಿದ್ದಾರೆ, ನೀವು ಬಲಹೀನರಿದ್ದೀರೋ ಅಥವಾ ಬಲಶಾಲಿ ಇದ್ದೀರೋ? ಹೆಂಗಿದ್ದೀರಿ? ಮಜಬೂರ್ ಕಬಿ ನಹಿ ಬನ್ನ. ಎಂದಿಗೂ ಸಹಿತ ಏನಾಗಬಾರ್ದು? ಅಲ್ಲಿ ಮಜಬೂರ್ ಆಗಬಾರ್ದು, ಎಂದಿಗೂ ಬಲಹೀನರಾಗಬಾರ್ದು. ಮಜಬೂತ್ ಹೇ? ಎಲ್ಲರೂ ಸಹಿತ ಮಜಬೂತ್ ಇದ್ದೀರಾ? ಓಕೆ. ಶಕ್ತಿಯ ಮಜಬೂತ್ ಹೇ? ಶಕ್ತಿಯರು ಮಜಬೂತ್ ಇದ್ದೀರಿ ಯಾ ಮಜಬೂರ್? ಮಜಬೂತ್ ಹೇ ನಾ? ಬೋझ ರಖನಾ ಅಚ್ಚಾ ಲಗ್ತಾ ಹೈ ಕ್ಯಾ? ಭಾರವನ್ನ ಕಸವನ್ನ ಎಲ್ಲ ಇಟ್ಕೊಳ್ಳೋದು ಸರಿ ಅನಿಸ್ತದ? ಒಳ್ಳೇದನ್ನಿಸ್ತದ? ಬೋझ ಸೆ ದಿಲ್ ಲಗ್ ಗೈ ಹೈ ಕ್ಯಾ? ಭಾರದಲ್ಲೇ ನಮ್ಮ ಮನಸ್ಸು ಹೃದಯ ತುಂಬಿಕೊಂಡಿದೆಯಾ? ಚೋಡೋ ಚೋಡೋ ತೋ ಚೂಟು. ಭಾವಂತರ ಬಿಟ್ಟು ಬಿಡಿ, ಭಾರವನ್ನ ಕೊಟ್ಟು ಬಿಡಿ. ನೀವು ಬಿಟ್ರೆ ಅದು ಬಿಟ್ಟು ಹೋಗ್ತದೆ. ಚೋಡ್ತೆ ನಹಿ ಹೈ ತೋ ಚೂಟ್ತೆ ನಹಿ ಹೈ. ನೀವು ಭಾರವನ್ನ ಬಿಡಂಗಿಲ್ಲ, ಅದು ಬಿಟ್ಟು ಹೋಗಂಗಿಲ್ಲ. ಈಗ ಏನ್ ಮಾಡ್ಬೇಕು? ಈಗ ಯಾರ ಕೈಯಲ್ಲಿದೆ? ತಗೊಳ್ಳಿಕ್ಕೆ ಬಾಬಾ ಬಂದಾನೆ, ಭಾರವನ್ನ ಕೊಡೋರು ಯಾರೀಗ?
ಮಕ್ಕಳು ಕೊಡಬೇಕು ಅಂತ ಬಾಬಾ ತಿಳಿಸ್ತಾರೆ. ಹಾಗಾದ್ರೆ ಜೋಡ್ನೆ ಕಾ ಸಾಧನ ಕ್ಯಾ ಹೈ? ಇವತ್ತು ಏನು ಮನಸ್ಸಿನಲ್ಲಿ ಭಾರ ಇದ್ರು, ಬುದ್ಧಿಯಲ್ಲಿ ಏನಾದರೂ ಭಾರ ಇದ್ರೆ ಇವತ್ತು ಬಾಬನಿಗೆ ಕೊಟ್ಟು ಬಿಡಬೇಕು. ಕೊಟ್ಟು ಬಿಡೋದು, ಭಾರವನ್ನ ಬಿಟ್ಟು ಬಿಡೋದು, ಇದಕ್ಕೆ ಏನಾಧಾರ? ಯಾವ ಆಧಾರದ ಮೇಲೆ ನಾವು ಬಿಡಬಹುದು? ಸಾಧನೆ ಏನು? ಜೋಡ್ನೆ ಕಾ ಸಾಧನ ಬಾಬಾ ಹೇಳ್ತಾರೆ ದೃಢ ಸಂಕಲ್ಪ. ಏನ್ ಮಾಡ್ಬೇಕು? ಗಟ್ಟಿ ಮನಸ್ಸು ಮಾಡಿ, दृढ़ संकल्प माड़ी. कई बच्चे कहते हैं दृढ़ संकल्प तो करते ही बाबा, लेकिन लेकिन कारण क्या है? दृढ़ संकल्प ಮಾಡ್ತೀವಿ, ಆದರೆ ಏನ್ ಕಾರಣ? ಆದರೆ ಮುಂದಕ್ಕೆ ಕಾರಣ ಏನು ಹೇಳಿ? दृढ़ संकल्प ಇದೇನೋ ಇಲ್ಲೋ? दृढ़ संकल्प करते हो लेकिन किए हुए दृढ़ संकल्प को रिवाइज नहीं करते हो. ದೃಢ ಸಂಕಲ್ಪವನ್ನ ಮಾಡ್ತಾ ಇದ್ದೀರಿ, ಮಾಡ್ತಾ ಇರುವ ದೃಢ ಸಂಕಲ್ಪವನ್ನ ಮಕ್ಕಳು ರಿವೈಸ್ ಮಾಡ್ತಾ ಇಲ್ಲ. ಒಳ್ಳೊಳ್ಳೆ ಸಂಕಲ್ಪ ಮಾಡಿ ಇರ್ತೀವಿ, ನಾನು ಇವತ್ತಿನಿಂದ ಹಿಂಗೆ ಇರಬೇಕು, ಭಾರವನ್ನ ಬಾಬರಿಗೆ ನಾನು ಇವತ್ತಿನಿಂದ ಕಟ್ಬಿಡ್ತೀನಿ, ಮಾಡ್ತೀವಿ ದೃಢ ಸಂಕಲ್ಪ. ಆದರೆ ಮಾಡಿದ ದೃಢ ಸಂಕಲ್ಪವನ್ನ ರಿವೈಸ್ ಮಾಡಂಗಿಲ್ಲ. ರಿವೈಸ್ ಮಾಡಿಲ್ಲ ಅಂದ್ರೆ ಏನಾಗ್ತದೆ? ಮರ್ತು ಬಿಡ್ತೀವಿ. बार बार मन से रिवाइज करो और रियलाइज करो. ಬಾರಿ ಬಾರಿ ಮನಸ್ಸಿನಲ್ಲಿ ರಿವೈಸ್ ಮಾಡ್ರಿ ಮತ್ತೆ ರಿಯಲೈಸ್ ಮಾಡ್ರಿ. ಅನುಭೂತಿ ಆಗ್ಬೇಕು ನಮ್ಗೆ. ಬಾರಿ ಬಾರಿ ಅದನ್ನ ಪುನರಾವರ್ತನೆ ಮಾಡ್ಕೋಬೇಕು, ನೆನಪಿಸ್ಕೋಬೇಕು, ಆಮೇಲೆ ರಿಯಲೈಸ್ ಮಾಡ್ಕೋಬೇಕು. ಬೋಜ್ ಕ್ಯಾ ಅವ್ರ ಡಬಲ್ ಲೈಟ್ ಕಾ ಅನುಭವ ಕ್ಯಾ? ಏನ್ ರಿಯಲೈಸ್ ಮಾಡಬೇಕು? ಭಾರ ಅಂದ್ರೆ ಏನು, ಡಬಲ್ ಲೈಟಿನ ಅನುಭವ ಅಂದ್ರೆ ಏನು? ಯಾಕೆ ಹೇಳ್ತಿದ್ದಾರೆ ಬಾಬಾ ಡಬಲ್ ಲೈಟ್ ಯಾಕಾಗ್ಬೇಕು? ಯಾತಕ್ಕೋಸ್ಕರ ಡಬಲ್ ಲೈಟ್ ಪಾಯಿಂಟ್ ಬಂತು? ಯಾತಕ್ಕೋಸ್ಕರ ಭಾರ ತಗೊಳ್ಳಿಕ್ಕೆ ಬಾಬಾ ಬಂದಾರೆ? ಅವನ ಜೊತೆಗೆ ಹೋಗ್ಬೇಕಲ್ಲ. चलने वाले बाप के साथ चल नहीं सकते, उड़ने वाले बाप के साथ साथ जा सकते. ಹಾರ್ಬೇಕಾದ್ರೆ ಡಬಲ್ ಲೈಟ್ ಆಗ್ಬೇಕು. ಮಕ್ಕಳು ನೋಡಿದರೆ ಏನಿದ್ದಾರೆ, ಭಾರ ಹೊತ್ಕೊಂಡು ಕುಂತಾರೆ, ಬಾಬಾ ಕರ್ಕೊಂಡು ಹೋಗುದು ಹೆಂಗೆ? ಅದಕ್ಕೆ ಬಾಬಾ ಹೇಳ್ತಾರೆ ಡಬಲ್ ಲೈಟ್ ಆಗ್ಬೇಕು, ಹಾರೋರಾಗ್ಬೇಕು, ಭಾರ ಎಲ್ಲವನ್ನ ಬಾಬನಿಗೆ ಕೊಡ್ಬೇಕು. ಅವನು ತಗೊಳ್ಳಿಕ್ಕೆ ರೆಡಿಯಾಗಿ ಬಂದರೆ ಬಾಬಾ. ಆದ್ದರಿಂದ ದೃಢ ಸಂಕಲ್ಪ ಮಾಡಬೇಕು. ದೃಢ ಸಂಕಲ್ಪವನ್ನ ಬಾರಿ ಬಾರಿ ನೆನಪು ಮಾಡ್ಕೋಬೇಕು, ರಿಯಲೈಸ್ ಮಾಡ್ಕೋಬೇಕು. ಬೋಜ್ ಕ್ಯಾ ಅವ್ರ ಡಬಲ್ ಲೈಟ್ ಕ್ಯಾ? ಭಾರ ಅಂದ್ರೆ ಏನು, ಡಬಲ್ ಲೈಟ್ ಅಂದ್ರೆ ಏನು, ಅನುಭವ ಕ್ಯಾ? ರಿಯಲೈಸೇಷನ್ का कोर्स अभी थोड़ा और अंडरलाइन करो. ರಿಯಲೈಸೇಷನ್ನಿನ ಕೋರ್ಸ್ ಏನಿದೆ ಅದು ಇನ್ನೊಂದು ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ. कहना और सोचना यह करते हो. ಹೇಳೋದು, ಯೋಚಿಸೋದು ಇವೆಲ್ಲ ಮಾಡ್ತಾ ಇದ್ದೀರಿ, ಲೇಕಿನ್ ದಿಲ್ ಸೆ ರಿಯಲೈಸ್ ಕರೋ. ಬಾಬಾ ಅಂತಾರೆ ಒಳಗೊಳಗಿನೇ ಏನಾಗಬೇಕು? ನಮಗೆ ರಿಯಲೈಸ್ ಆಗಬೇಕು. ಏನು ರಿಯಲೈಸ್ ಆಗಬೇಕು? ಬೋಜ್ ಕ್ಯಾ ಡಬಲ್ ಲೈಟ್ ಕಾ ಅನುಭವ ಕ್ಯಾ? ಡಬಲ್ ಲೈಟಿನ ಅನುಭವ. ಅದಕ್ಕೆ ಯಾವ ಸ್ವರೂಪ ಅಂದ್ರು ಬಾಬಾ? ಫರಿಷ್ಠಾ ಸ್ವರೂಪ ಅಂತ ವರದಾನ ಕೊಟ್ಟಿದ್ದಾರೆ. ಡಬಲ್ ಲೈಟ್ ಆಗಿರಿ, ಫರಿಷ್ಠಾ ಸ್ವರೂಪ ಆಗಿರಿ ಅಂದ್ರೆ ಏನದು? ರಿಯಲೈಸ್ ಮಾಡ್ರಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಬೋಜ್ ಕ್ಯಾ ಹೈ, ಡಬಲ್ ಲೈಟ್ ಕ್ಯಾ ಹೋತಾ ಹೈ? ಅಂತರ್ ಸಾಮನೆ ರಖೋ. ಭಾರ ಅಂದ್ರೆ ಏನು, ಡಬಲ್ ಲೈಟ್ ಅಂದ್ರೆ ಏನು? ಈ ವ್ಯತ್ಯಾಸವನ್ನ ನಿಮ್ಮ ಮುಂದೆ ತಂದ್ಕೊಳ್ಳಿ. अंतर सामने रखो, क्योंकि बाप दादा अभी समय की समीपता प्रमाण हर एक बच्चे में क्या देखने चाहते हैं. समय समीप ಆಗ್ತಾ ಇದೆ. ಪ್ರತಿಯೊಂದು ಮಕ್ಕಳಿಂದ ಬಾಬಾ ಏನ್ ನೋಡ್ಲಿಕ್ಕೆ ಬಯಸ್ತಿದ್ದಾರೆ? ಜೋ ಕೇತೆ ಹೋ ಕರ್ಕೆ ದಿಕ್ಕಾನ. ಏನ್ ನೀವು ಬಾಯಲ್ಲಿ ಹೇಳ್ತಿದ್ದೀರಿ, ಏನ್ ಯೋಚಿಸ್ತಿದ್ದೀರಿ, ಹೇಗಿರ್ಬೇಕಂತ ನಿಮ್ಗೆ ಅನಿಸ್ತದೆ, ಅದನ್ನ ಈರೀಗ ಮಾಡಿ ತೋರಿಸ್ಬೇಕು. ಕರ್ಕೆ ದಿಕ್ಕಾನ ಅಂದ್ರೆ ಸೋಚನ ಮತ್ತೆ ಕರ್ಕೆ ದಿಕ್ಕಾನದಲ್ಲಿ ಏನಿರಬಾರ್ದು? ಅಂತರ ಇರಬಾರ್ದು. ದೃಢ ಸಂಕಲ್ಪ ಮಾಡಿ, ದೃಢ ಸಂಕಲ್ಪ ಮಾಡಿದ್ದನ್ನ ರಿವೈಸ್ ಮಾಡಿ, ರಿವೈಸ್ ಮಾಡಿ ರಿಯಲೈಸೇಷನ್ ಮಾಡಿ,
ಎಷ್ಟು ಯುಕ್ತಿ ಹೇಳ್ಕೊಡ್ತಿದ್ದಾರೆ ಬಾಬಾ. ಜೋ ಸೋಚಿತೆ ಹೋ ಓ ಸ್ವರೂಪ ಮೇ ಲಾನಾ. ಏನು ಯೋಚನೆ ಮಾಡ್ತಿದ್ದೀವೋ ಅದನ್ನು ಸ್ವರೂಪದಲ್ಲಿ ತನ್ನಿರಿ. ಕ್ಯೋಂಕಿ ಬಾಪ ಕಾ ವರ್ಷ ಹೈ, ಜನ್ಮ ಸಿದ್ಧ ಅಧಿಕಾರ ಹೈ. ಹೇಳಿ ಯಾವುದು? ಬಾಬಾ ಕೊಟ್ಟ ಆಸ್ತಿ ಯಾವುದು? ಜನ್ಮ ಸಿದ್ಧ ಅಧಿಕಾರ ಯಾವುದು? ಮುಕ್ತಿ, ಜೀವನ್ ಮುಕ್ತಿ. ಇದು ನಮ್ದು ಜನ್ಮಸಿದ್ಧ ಅಧಿಕಾರ. ಇದು ನಾವು ಮಕ್ಕಳಿಗೆ ಬಾಬಾ ಕೊಟ್ಟ ಆಸ್ತಿ, ತಂದೆಯಿಂದ ಬಂದಿರುವ ಆಸ್ತಿ ಮುಕ್ತಿ ಮತ್ತು ಜೀವನ್ ಮುಕ್ತಿ. सभी को निमंत्रण भी यही देते हो ना, आकर मुक्ति जीवन मुक्ति का वर्षा प्राप्त करो. ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಿ ಅಂತ ಎಲ್ಲರಿಗೂ ನಿಮಂತ್ರಣ ಮಾಡ್ತೀರಲ್ವಾ. तो अपने से पूछो क्या मुक्ति धाम में मुक्ति का अनुभव करना है या सत्युग में जीवन मुक्ति का अनुभव करना है, व अब संगम युग में मुक्ति जीवन मुक्ति का संस्कार बनाना. ಹೇಳಿ, ಪರನಾಮಕ್ಕೆ ಹೋಗಿ ಮುಕ್ತಿಯ ಅನುಭವ ಮಾಡೋದು, ಸತ್ಯಯುಗಕ್ಕೆ ಹೋಗಿ ಜೀವನ್ ಮುಕ್ತಿಯ ಅನುಭವ ಮಾಡೋದಾ, ಅಥವಾ ಸಂಗಮ ಯುಗದಲ್ಲಿಯೇ ಮುಕ್ತಿ ಮತ್ತೆ ಜೀವನ ಮುಕ್ತಿಯ ಸಂಸ್ಕಾರವನ್ನ ರೂಪಿಸ್ಕೋಬೇಕು? ಎಲ್ಲಿ ಮಾಡಬೇಕು? ಬಾಬಾ ಹೇಳ್ತಿದ್ದಾರೆ, ಕ್ಯೋಂಕಿ ಆಪ್ ಕೇತೆ ಹೋನಾ ಹಮ್ ಅಭಿ अपने ईश्वरीय संस्कार से दैवी संसार बनाने वाले ही. ಹೇಳ್ತೀವಲ್ವಾ, ನಾವು ಈಗಲೇ ಈಶ್ವರಿಯ ಸಂಸ್ಕಾರವನ್ನ ತುಂಬಿಸ್ಕೋಬೇಕು, ತನ್ಮೂಲಕ ಭವಿಷ್ಯ ಸಂಸಾರವನ್ನ ರೂಪಿಸುವಂತವರು. ಸಂಗಮ ಯುಗದಲ್ಲಿ ಈಶ್ವರಿಯ ಸಂಸ್ಕಾರದ ಮೂಲಕ ಭವಿಷ್ಯದ ದೈವಿ ಸಂಸಾರವನ್ನ ರೂಪಿಸುವಂತವರು. अपने संस्कार से नया संसार बना रहे हैं. ಸಂಗಮ ಯುಗದ ಸಂಸ್ಕಾರದಿಂದ ಭವಿಷ್ಯದ ಸಂಸಾರವನ್ನ ನಾವು ರೂಪಿಸ್ತಾ ಇದ್ದೀವಿ. ಆದ್ರಿಂದ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಅನುಭವ ಮಾಡಬೇಕು. अब संगम युग पर ही मुक्ति जीवन मुक्ति के संस्कार इमर्ज चाहिए. ಸಂಗಮ ಯುಗದಲ್ಲಿಯೇ ಮುಕ್ತಿ ಜೀವನ್ ಮುಕ್ತಿಯ ಸಂಸ್ಕಾರ ಇಮರ್ಜ್ ಆಗಿರ್ಬೇಕು, ಪ್ರತ್ಯಕ್ಷ ಇರಬೇಕು. ಹೇಳಿ, ಮುಕ್ತಿ ಜೀವನ್ ಮುಕ್ತಿ ಅನ್ನೋ ಮತ್ತೆ ಮೊದಲನೇ ಪಾಯಿಂಟಿಗೆ ಬಂದ್ಬಿಡ್ತಾರ ಬಾಬಾ. ಯಾಕೆ ನೀವು ಭಾರ ಹೊರ್ತೀರಿ? ನಾನು ಬಂದಿದ್ದೀನಲ್ಲ ತಗೊಳ್ಳಿಕ್ಕೆ. ಮುಕ್ತಿ ಅಂದ್ರೆ ಏನರ್ಥ? ಮುಕ್ತಿ ಅಂದ್ರೆ ಏನರ್ಥ? ಬಿಡುಗಡೆ, ಭಾರದಿಂದ ಬಿಡುಗಡೆ, ಬಂಧನದಿಂದ ಬಿಡುಗಡೆ. ಬಾಬಾ ಬಂದಿದ್ದಾರೆ ನಮ್ಮ ಭಾರ ಹೊರಲಿಕ್ಕೆ. ಅದಕ್ಕೆ ಬಾಬಾ ಅದನ್ನು ಹೇಳ್ತಾ ಹೇಳ್ತಾ ಈಗ ಈ ಪಾಯಿಂಟಿಗೆ ಬರ್ತಾ ಇದ್ದಾರೆ. ಸಂಗಮ ಯುಗದಲ್ಲಿ ಮುಕ್ತಿ ಜೀವನ್ ಮುಕ್ತಿಯ ಸಂಸ್ಕಾರವನ್ನ ಪ್ರತ್ಯಕ್ಷವಾಗಿ ನಮ್ಮ ಜೀವನದಲ್ಲಿ ಕಾಣಬೇಕು. तो चेक करो सर्व बंधनों से मन और बुद्धि मुक्त हुए हैं. ಈಗ ಚೆಕ್ ಮಾಡ್ಕೊಳ್ಳಿ ತಮ್ಮನ್ನ. ಮನಸ್ಸು ಫ್ರೀ ಇದೆಯಾ? ಬಂಧನದಿಂದ ಎಲ್ಲ ಮುಕ್ತ ಇದೆಯಾ? ಎಲ್ಲ ಭಾರದಿಂದ ಮುಕ್ತ ಇದೆಯಾ? ಬುದ್ಧಿ ಏನಾದ್ರು ಹೊರ್ತಾ ಇದ್ದೀರಾ? ಭಾರ ಇದೆಯಾ ಏನಾದ್ರು? ಯಾಕೆಂದ್ರೆ ಕೆಲವು ವಿಚಾರಗಳು ಬುದ್ಧಿಯಲ್ಲಿ ಕುಂತು ಬಿಡ್ತವೆ. ಭಾರ ಮನಸ್ಸು ಮತ್ತೆ ಬುದ್ಧಿ ಎರಡನ್ನು ಚೆಕ್ ಮಾಡ್ಕೊಳ್ಳಿ. मुक्तरागिದ್ದೀರಾ? क्योंकि ब्राह्मण जीवन में कई बातों से जो पास्ट लाइफ के बंधन है उससे मुक्त हुए हो. ಸಂಗಮ ಯುಗದಲ್ಲಿ ನ್ಯೂ ಲೈಫ್ ಇದೆ. ಬಾಬನ ಬಳಿ ಬಂದ ನಂತರ ನ್ಯೂ ಲೈಫ್. ಅದಕ್ಕಿಂತ ಹಿಂದಿದ್ದು ಫಾಸ್ಟ್ ಲೈಫ್, ಹಿಂದಿನ ಲೈಫ್. ಅದೇನಾರು ನೆನಪಿ ಬರ್ತದ? ಅದೇನಾರು ಅದರಿಂದಲೂ ಮುಕ್ತರಾಗಿದ್ದೀರಾ? लेकिन सर्व बंधनों से मुक्त है. कोई बंधन अभी भी अपने बंधन में बांधता? ಎಲ್ಲ ಬಂಧನದಿಂದ ಮುಕ್ತರಾಗಿದ್ದೀರೋ ಅಥವಾ ಈಗಲೂ ಕೆಲವು ಬಂಧನ ನಿಮ್ಮನ್ನ ಬಂಧಿಸ್ತದ? ಕೇಳ್ತಾರೆ ಬಾಬಾ. ಪೂರ್ಣ ಸತ್ಯವೋ ಇಲ್ಲೋ? ಹಳೆಯ ಜನ್ಮದಿಂದ ಪೂರ್ಣ ಸತ್ತು ಬಾಬನ ಜ್ಞಾನ ಪಡ್ಕೊಂಡು ಹೊಸ ಜನ್ಮಕ್ಕೆ ಬಂದಿವಿ. ಹೊಸ ಜನ್ಮಕ್ಕೆ ಬಂದಿವಿ ಅಂದಮೇಲೆ ಮತ್ತೆ ಹಳೆತ್ತು ಏನಾರು ಎಳಿತಾ ಉಂಟಾ? ಮಕ್ಕಳು, ಹಳೆಯ ಸಂಬಂಧ, ಆ ಮನೆ, ಆ ಮತ್ತೊಂದೇನೋ ಆಸ್ತಿ ಪಾಸ್ತಿ, ಏನಾರು ಅದರಿಂದ ಭಾರ
ಕೇಳ್ತಿದ್ದಾರೆ ಬಾಬಾ, सर्व बंधनों से मुक्त है, कोई कोई बंधन अभी भी अपने बंधन में बांधता, याकेंद्रे पास्ट लाइफ के बंधन है, उससे मुक्त हुए हो। ಕೇಳ್ತಿದ್ದಾರೆ ಬಾಬಾ, कोई बंधन अभी भी अपने बंधन में बांधता है, इस ब्राह्मण जीवन में मुक्ति जीवन मुक्ति का अनुभव करना ही ब्राह्मण जीवन की श्रेष्ठता है। ಆದ್ರಿಂದ ನಾವು ಹಳೆಯ ಜನ್ಮದಿಂದ ಸತ್ತೀಗ ಹೊಸ ಜನ್ಮದಲ್ಲಿದ್ದೀವಿ, ಬ್ರಾಹ್ಮಣ ಜೀವನದಲ್ಲಿದ್ದೀವಿ. ಮುಕ್ತಿ ಜೀವನ್ ಮುಕ್ತಿಯ ಅನುಭವ ಮಾಡುವುದೇ ಬ್ರಾಹ್ಮಣ ಜೀವನದ ಶ್ರೇಷ್ಠತೆ. ಮುಕ್ತಿ ಜೀವನ್ ಮುಕ್ತಿಯ ಅನುಭವ ಮಾಡುವುದೇ ಬ್ರಾಹ್ಮಣ ಜೀವನದ ಶ್ರೇಷ್ಠತೆ. ಸತ್ತ ಮೇಲೆ ಮುಕ್ತಿ ಅಲ್ಲ. ಈಗ ಸತ್ತೀವೀಗ ನಾವು ಸತ್ತೀಗ ಹೊಸ ಜನ್ಮಕ್ಕೆ ಬಂದಿವಿ. ಈಗ ನಮ್ಮದು ಮುಕ್ತಿ ಜೀವನ್ ಮುಕ್ತಿ ಏನಂದ್ರು ಬಾಬಾ, ತಂದೆ ನಮಗೆ ಆಸ್ತಿ ರೂಪದಲ್ಲಿ ಕೊಟ್ಬಿಟ್ಟಾರೆ. ಬೈ ಬರ್ತ್ ಜನ್ಮ ಸಿದ್ಧ ಅಧಿಕಾರದ ರೂಪದಲ್ಲಿ ಬಂದ್ಬಿಟ್ಟಿದೆ. ನಮಗೆ ಅನುಭವ ಇದೆ. ಮುಕ್ತಿ ಅಂದರೆ ಸೀದಾ ದೇಹದಲ್ಲಿ ಇದ್ದುಕೊಂಡು ಪರನಾಮದಲ್ಲಿರೋ ಅನುಭವ ಮಾಡ್ತೀವಿ. ಈ ದೇಹದಲ್ಲಿ ಇದ್ದುಕೊಂಡು ಸತ್ಯುಗದ ಅನುಭವ ಮಾಡ್ತೀವಿ. ಪರನಾಮ ಮುಕ್ತಿಧಾಮ, ಸತ್ಯಯುಗ ಜೀವನ್ ಮುಕ್ತಿಧಾಮ. ಈ ಅನುಭವವನ್ನ ಈ ಜೀವನದಲ್ಲಿ ಮಾಡಿದರೆ ಅದೇ ಬ್ರಾಹ್ಮಣ ಜೀವನದ ಶ್ರೇಷ್ಠತೆ. सत्ययुग में जीवन मुक्त जीवन बंधन दोनों का ज्ञान नहीं होगा. ಸತ್ಯುಗದಲ್ಲಿ ಜೀವನ್ ಮುಕ್ತಿ ಜೀವನ್ ಬಂಧನದ ಜ್ಞಾನನೇ ಇಲ್ಲ. ಜ್ಞಾನ ಇಲ್ಲ ಅಂದ್ರೆ ಇನ್ನೇನು ಅನುಭವ ಹೇಳಿ? ज्ञान ಇಲ್ಲ ಅಂದ್ರೆ ಏನು ಅನುಭವ? अभी अनुभव कर सकते हो जीवन बंधन क्या है, जीवन मुक्त क्या है, अभी अनुभव कर सकते हो. ಯಾಕೆ ನಾವು ಬಂಧನದ ಅನುಭವದಲ್ಲಿ ಇದ್ದು ಬಂದವರು, ಈಗ ಜೀವನ್ ಮುಕ್ತಿ ಅನುಭವ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಜೀವನದಲ್ಲಿ ಕಹಿಯೇ ತಿಂದಿಲ್ಲ ನೀವು, ನೋಡ ಸಕ್ಕರೆ ಸಿಹಿ ಇದೆ ಅಂತ ಹೆಂಗಂತೀರಿ? ಹೆಂಗಂತೀರಿ? ಸಿಹಿ ಇದೆ ಅಂತ ಹೆಂಗೆ ಅನುಭವ ಮಾಡ್ತೀರಿ? ಕಹಿ ವಸ್ತು ತಿಂದದಕ್ಕೆ ಓ ಇದು ಸಿಹಿ ಅಂತ ಗೊತ್ತಾಗ್ತದೆ. ಎರಡೂ ಅನುಭವ ಸಂಗಮ ಯುಗದಲ್ಲಿ ಇದೆ. ಸತ್ಯುಗದಲ್ಲಿ ಬರೀ ಸಿಹಿ ಸಿಹಿ ಸಿಹಿ. ಹಾಗಾದರೆ ನಾವು ಸಿಹಿ ತಿಂತ ಇದ್ದೀವಂತ ಅನುಭವನೇ ಇಲ್ಲ. ಕಹಿ ಸಿಹಿಯ ಜ್ಞಾನ ಇದ್ದಾಗ ಮಾತ್ರ ಸಿಹಿಯ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ಜೀವನ ಬಂಧನ ಅಂದ್ರೆ ಏನಂತ ಅನುಭವಿಸಿ ಬಂದವರು ನಾವು. ಈಗ ಜೀವನ್ ಮುಕ್ತಿಯ ನಾಲೆಜ್ ಕೊಟ್ಟರು ಬಾಬಾ, ಅನುಭವ ಮಾಡ್ತಿದ್ದೀವಿ. ಇಲ್ಲಿ ಅನುಭವ ಮಾಡ್ತೀವಿ ವಿನಃ ಮುಕ್ತಿಧಾಮಕ್ಕೆ ಹೋಗಿ ಮುಕ್ತಿಯ ಅನುಭವ ಇಲ್ಲ, ಜೀವನ್ ಮುಕ್ತಿಧಾಮಕ್ಕೆ ಹೋಗಿ ಜೀವನ್ ಮುಕ್ತಿಯ ಅನುಭವ ಇಲ್ಲ. ಎರಡು ಅನುಭವ ಮಾಡುವಂಥದ್ದು. अभी मुक्ति जीवन मुक्ति का अनुभव करना ही ब्राह्मण जीवन का श्रेष्ठता है. आप सबका वायदा है, अनेक बार वायदा किया है. क्या वायदा करते हो? ನೀವು ಅನೇಕ ಬಾರಿ ಮಾತು ಕೊಟ್ಟಿದ್ದೀರಿ ಬಾಬನಿಗೆ. ಏನ್ ವಾಯ್ದೆ ಮಾಡಿದಿರಿ? ಮರೆತು ಬಿಟ್ರಾ? किसी से पूछते ही आपके इस ब्राह्मण जीवन का लक्ष्य क्या है, क्या जवाब देते हो? ಬ್ರಾಹ್ಮಣ ಜೀವನದ ಲಕ್ಷ್ಯ ಏನು? ಏನು ಉತ್ತರ ಕೊಡ್ತೀರಿ? ಬಾಪ್ ಸಮಾನ್ ಬನನಾ ಹೇ ಅಲ್ವಾ? ನಮ್ಮ ಲೈಫಿನ ಲಕ್ಷ್ಯ ಏನು, ಗುರಿ ಏನು, ಏನಾಗ್ಬೇಕಂತಿದ್ದೀರಿ ಅಂದ್ರೆ ಏನಂತೀವಿ? ಬಾಪ್ ಸಮಾನ್ ಬನ್ನಾ ಹೇ, ತಂದೆಯ ಸಮಾನರಾಗಬೇಕು. ಪಕ್ಕ ಹೇನಾ? ಸರಿ ಅಲ್ವಾ? ಏನಾಗ್ಬೇಕಂತಿದ್ದೀರಿ? ತಂದೆಯ ಸಮಾನ ಆಗ್ಬೇಕು. ಬಾಪ್ ಸಮಾನ್ ಬನ್ನ ಹೇನ ಯಾ ತೋಡ ತೋಡ ಬನ್ನ? ತಂದೆಯ ಸಮಾನ ಆಗ್ಬೇಕಾ? ಪೂರ್ಣನೋ ಅಥವಾ ಸ್ವಲ್ಪ ಸ್ವಲ್ಪನೋ? ಸಮಾನ್ ಬನ್ನ ಹೇನ, ಸಮಾನ್ ಬನ್ನ ಹೇ. ಯಾ ತೋಡ ಬಿ ಬನ್ ಗಯೆ ತೋ ಚಲೇಗಾ? ಒಂದ್ ಸ್ವಲ್ಪ ಸಮಾನ ಆದ್ರೆ ಆಯ್ತು ಅಂತ ಹಂಗೇನಾರಿದ್ದೇನೋ? ಸಂಪೂರ್ಣ ತಂದೆ ಸಮಾನ ಆಗ್ಬೇಕಂತಿದ್ದೀರೋ? ಏನ್ ಲಕ್ಷ್ಯ ಇಟ್ಕೊಂಡಿದ್ದೀರಿ? ಅಥವಾ ತೋಡ ತೋಡ ಸಮಾನ ಆದರೂ ಸಾಕಂತ ತಿಳ್ಕೊಂಡಿದ್ದೀರಾ? ಉಸ್ಕೋ ಸಮಾನ್ ನಹಿ ಕಹೆಂಗೆನಾ? ಸ್ವಲ್ಪ ಸಮಾನ ಆದ್ರೆ ಅದಕ್ಕೆ ಸಮಾನ ಅಂತ ಕರೀತಾರ? ತೋ ಬಾಪ್ ಮುಕ್ತ ಹೇ ಯಾ ಬಂಧನ ಹೇ? ಹೇಳೀಗ
ತಂದೆ ಸಮಾನ ಆಗೋದು ಲಕ್ಷ್ಯ ಇಟ್ಕೊಂಡಿದ್ದೀವಿ. ಬಾಬಾ ಮುಕ್ತರೋ ಅಥವಾ ಬಂಧನದಲ್ಲಿದ್ದಾರೆ? ಬಾಬಾ ಮುಕ್ತ, ಮುಕ್ತಿ ಜೀವನ್ ಮುಕ್ತಿ ದಾತ. ಅವನು ಸದಾ ಎಲ್ಲದರಿಂದ ಫ್ರೀ. ನಮ್ಮಂಗೆ ದೇಹನು ಕಟ್ಕೊಂಡಿಲ್ಲ. ನಾವೆಲ್ಲ ಕಟ್ಕೊಂಡಿವಿ. ಕಟ್ಕೊಂಡು ಏನ್ ಮಾಡ್ತಿದ್ದೀವಿ? ಮುಕ್ತತೆಯ ಅನುಭವ ಮಾಡ್ಬೇಕು. ಎಂತ ಶಿಕ್ಷಣ ಕೊಡ್ತಿದ್ದಾನೆ. ಈ ಶಿಕ್ಷಣ ಯಾರು ಕೊಡ್ಲಿಕ್ಕೆ ಸಾಧ್ಯ? ಯಾವುದೇ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳದವನು ಹೇಳ್ಬೋದು. ಸಿಕ್ಕಾಕೊಂಡವರು ಬಿಡಿಸುದು ಹೆಂಗೆ? ಸಿಕ್ಕಿ ಹಾಕಿಕೊಳ್ಳದವನು ಸಿಕ್ಕಿ ಹಾಕಿಕೊಂಡವ್ರನ್ನ ಏನ್ ಮಾಡ್ಬೋದು? ಬಿಡಿಸ್ಬೋದು. ಬಂಧನವನ್ನ ಭಾರವನ್ನ ತಗೊಳ್ಳಿಕ್ಕೆ ಬಂದಾರ ಬಾಬಾ. ಅಗರ್ ಕಿಸಿ ಬಿ ಪ್ರಕಾರ ಕಾ ಚಾಹೆ ದೇಹ ಕಾ ಹೇಳಿ, ಬಾಪ್ ತೋ ಮುಕ್ತ ಹೈ, ಬಂಧನ್ ನಹಿ ಹೈ. ಯಾವ ಯಾವ ಟೈಪಿನ ಬಂಧನ ಇದೆ ಹೇಳಿ? ಬಾಬಾ ಯಾವ ಯಾವ ಬಂಧನದಿಂದ ಫ್ರೀ? ಕಿಸಿ ಬಿ ಪ್ರಕಾರ ಕಾ ಚಾಹೆ ದೇಹ ಕಾ ಬಂಧನ, ದೇಹದ ಬಂಧನ ಇದೆಯಾ? चाहे कोई देह के संबंध का बंधन, मात पिता बंधु सखा का बंधन, देह के साथ जो कर्मेंद्रियों का संबंध, उस कोई भी कर्मेंद्रियों के संबंध का बंधन, आदत का बंधन, स्वभाव का बंधन, पुराने संस्कार का बंधन, तो बाप समान कैसे हुए? ಈ ಮಕ್ಕಳು ನೋಡಿದರೆ ಏನು ಒಂದ ಎರಡ ಬಂಧನ? ಇವೆಲ್ಲ ಬಂಧನ ಇದ್ರೆ ತಂದೆ ಸಮಾನ ಹೇಗಾಗ್ಲಿಕ್ಕೆ ಸಾಧ್ಯ? ತಂದೆ ಸಮಾನ ಹೇಗಾಗ್ಲಿಕ್ಕೆ ಸಾಧ್ಯ? ಚೆಕ್ ಮಾಡ್ಕೊಳ್ಳಿ ಒಮ್ಮೆ. ಯಾವುದೇ ಪ್ರಕಾರದ ದೇಹದ ಬಂಧನ ಇದೆಯಾ? ದೇಹದ ಬಂಧನ ಅನ್ನಿಸ್ತದ? ದೇಹದ ಸಂಬಂಧದ ಬಂಧನ ಏನಾರು ಇದೆಯಾ? ಮಾತು ಪಿತಾ ಬಂಧು ಸಖ ಏನಾರು ಇದೆಯಾ ಬಂಧನ? ದೇಹದ ಜೊತೆಗೆ ಕರ್ಮೇಂದ್ರಿಯಕ್ಕೆ ಸಂಬಂಧಪಟ್ಟ ಏನಾರು ಬಂಧನ ಇದೆಯಾ? ಕರ್ಮೇಂದ್ರಿಯ ಏನಾರು ಹೆಚ್ಚು ಕಡಿಮೆ ಆಗ್ತಾ ಉಂಟಾ? ಎಲ್ಲ ಓಕೆನಾ? ಇನ್ನು ಕರ್ಮೇಂದ್ರಿಯೋಂಕೆ ಸಂಬಂಧಕ ಬಂಧನ, ಕರ್ಮೇಂದ್ರಿಯದ ನಿಮಿತ್ತ ಯಾವುದೋ ಸಂಬಂಧ, ಅದರದ್ದು ಬಂಧನ ಏನಾದ್ರು ಇದೆಯಾ? ಆದತ್ಕ ಬಂಧನ ಏನೋ ಕೆಲವು ಅಭ್ಯಾಸಗಳು ಬಹಳ ಸಮಯದಿಂದ ಬಿಡ್ಬೇಕಂದ್ರೆ ಬಿಡಂಗಿಲ್ಲ, ಕೆಲವು ಅಭ್ಯಾಸ ಅಂಥದ್ದೇನಾರು ಬಂಧನ ಇದೆಯಾ? ಸ್ವಭಾವಕ ಬಂಧನ, ಸ್ವಭಾವದ ಬಂಧನ, ಪುರಾಣಿ ಸಂಸ್ಕಾರಕ ಬಂಧನ, ಎಲ್ಲ ರೈಟಾ? ಚೆಕ್ ಮಾಡ್ಕೊಂಡ್ರ? ಎಳೆ ಎಳೆಯಾಗಿ ಬಿಡಿಸಿ ಬಿಡಿಸಿ ಬಾಬಾ ಕೇಳ್ತಾ ಇದ್ದಾರೆ. तो बाप समान कैसे हुए? और रोज वायदा करते हो बाप समान बनना ही है. ಇದು ಯಾವ ಬಂಧನ ಬಾಬನಿಗಿಲ್ಲ. ಈಗ ನಾನು ಏನಾಗ್ಬೇಕೀಗ? ತಂದೆಯ ಸಮಾನ ಆಗ್ಬೇಕು. ದಿನ ಸಂಕಲ್ಪ ಮಾಡ್ತಿರಲ್ವಾ? ದಿನ ಬಾಬನಿಗೆ ವಾಯ್ದಾ ಮಾಡ್ತಿರಲ್ವಾ? हाथ उठाते ही तो सभी क्या कहते हैं? लक्ष्मी नारायण बनना है. बाप दादा को खुशी होती है, वायदा बहुत अच्छे अच्छे करते हैं, लेकिन वायदे का फायदा नहीं उठाते. ಎಷ್ಟು ಒಳ್ಳೆಯ ಮಾತು ಕೊಡ್ತೀರಿ ಬಾಬನಿಗೆ. ಆ ವಾಯ್ದೆ ಮಾಡುವ ತಕ್ಕಂತೆ ಫಾಯ್ದೆನೂ ಪಡ್ಕೋಬೇಕಲ್ಲ. ವಾಯ್ದಾ ಅವ್ರ ಫಾಯ್ದಾ ಕಾ ಬ್ಯಾಲೆನ್ಸ್ नहीं जानते. ಬಾಬನ ಮುಂದೆ ಮಾತು ಕೊಡ್ತೀವಿ, ಮಾತಿಗೆ ತಕ್ಕಂತೆ ಲಾಭನೂ ತಗೋಬೇಕು. ವಾಯ್ದಾ ಮತ್ತು ಫಾಯ್ದಾ ಎರಡು ಬ್ಯಾಲೆನ್ಸ್ ಇರಬೇಕಲ್ವಾ? वायदों का फाइल बाप दादा के पास बहुत 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 बड़ा है, सभी का फाइल है. बाबा ನಾನು ನಿನ್ನ ಸಮಾನ ಆಗ್ತೀನಿ, ಬಾಬಾ ನಾನು ಲಕ್ಷ್ಮೀನಾರಾಯಣ ಆಗ್ತೀನಿ, ಎಲ್ಲ ಬಾಬನ ಮುಂದೆ ಬಹಳ ವಾಯ್ದೆ ಮಾಡಿದಂತಹ ಫೈಲ್ ಬಹಳ ಇದೆ. ऐसे ही फायदे का भी फाइल हो, बैलेंस हो तो कितना अच्छा लगेगा. ಬಾಬಾ ನಾನು ಈ ರೀತಿ ಮಾತು ಕೊಟ್ಟಿನಿ, ಅವತ್ತಿನಿಂದ ನಾನು ಈ ರೀತಿ ಇದ್ದೀನಿ ಬಾಬಾ ಅಂತ ಹೇಳ್ಕೊಂಡು ಪ್ರಾಕ್ಟಿಕಲ್ ಲೈಫಲ್ಲಿ ನಾವು ತಂದೀವಿ. ಬಾಬನಿಗೆ ಮಾತು ಕೊಟ್ಟಂತೆ ನಾವು ನಡ್ಕೊಂಡಿವಿ. ನಡ್ಕೊಂಡದ್ರದ್ದು ಫೈಲ್ ಬೇಕಲ್ಲ. ಮಾತು ಕೊಟ್ಟದ್ದು ಫೈಲ್ ಇದೆ, ಅದಕ್ಕೆ ತಕ್ಕಂತೆ ನಡೆದಿದ್ದೀವಿ ಅನ್ನುವಂಥ ರಿಸಲ್ಟ್ ಬೇಕಾಗಿದೆ ಬಾಬನಿಗೆ. ಕಿತ್ತನ ಅಚ್ಚ ಲಗೇಗ.
यह सेंटर्स की टीचर्स बैठी है, ये भी सेंटर निवासी बैठे हैं ना, तो समान बनने वाले हुए ना। ಟೀಚರ್ಸ್ಗೆ ಹೇಳ್ತಾರೆ ಬಾಬಾ ಸಮಾನ ಆಗೋರಾಗಿದ್ದೀರಲ್ವಾ, सेंटर निवासी निमित्त बने हुए बच्चे तो समान चाहिए ना। सेंटर निवासिಗಳು ನಿಮಿತ್ತ ಆಗಿರುವಂತ ನನ್ನ ಮಕ್ಕಳು ಸಮಾನ ಇರಬೇಕಲ್ವಾ। है भी लेकिन कभी कभी थोड़ा नटखट हो जाते हैं, ಇದ್ದಿರಿ ಆದರೆ ಕೆಲವೊಮ್ಮೆ ಏನಾಗ್ತದೆ, ಸ್ವಲ್ಪ ನಟಕಟ್ ಹುಡುಗಾಟಿಕೆ ಬಂದ್ಬಿಡ್ತದೆ, ಹೆಚ್ಚು ಕಡಿಮೆ ಆಗ್ತದೆ। बाप दादा सभी बच्चों का सारे दिन का हाल और चाल दोनों देखते रहते हैं। ಇಡೀ ದಿನದ ಮಕ್ಕಳ ಹಾಲ್ ಮತ್ತೆ ಚಾಲ್ ಇದನ್ನ ನೋಡ್ತಾ ಇದ್ದಾರೆ। ಮಕ್ಕಳ ನಡವಳಿಕೆಯನ್ನ, ಮಕ್ಕಳ ಸ್ಥಿತಿಗತಿಯನ್ನ बाबा ನೋಡ್ತಾ ಇದ್ದಾರೆ। आपकी दादी भी वतन में थी तो दादी भी देखती थी तो क्या कहती थी। बाबा ಈ ಮುರಳಿ ನುಡಿಸ್ಬೇಕಾದ್ರೆ ಹೇಳ್ತಿದ್ದಾರೆ, ದಾದಿ ನೆನಪು ಮಾಡ್ಕೊಂಡ್ರು, ಪ್ರಕಾಶ್ ಮಣಿ ದಾದಿ ಯಾಕೆ ನೆನಪು ಮಾಡ್ಕೊಂಡ್ರು ಹೇಳಿ। ಈ ಮುರಳಿ ಅಕ್ಟೋಬರ್ 15, ದಾದಿ ದೇಹ ಬಿಟ್ಟದ್ದು ಯಾವಾಗ? ಆಗಸ್ಟ್ 25, 2007। ಇದು ಮುರಳಿ ಅಕ್ಟೋಬರ್ 15, 2007। ದಾದಿ ಬಿಟ್ಟು ಕೆಲವೇ ಸಮಯ ಆಗಿದೆ, ವತನದಲ್ಲಿದ್ದಾರೆ ದಾದಿ। देखती थी, ನೋಡ್ತಾ ಇದ್ದಾರೆ। क्या कहती थी पता है? कहती थी बाबा ऐसा भी है क्या, ऐसा होता है, ऐसे करते ही आप देखते रहते हैं बाबा। ಈ ರೀತಿ ಮಾಡ್ತಾರ, ಈ ರೀತಿ ಸಂಕಲ್ಪ ಮಾಡುತ್ತಾರೆ, ಮಕ್ಕಳು ಮಾತು ಕೊಡ್ತಾರೆ, ಮತ್ತೆ ಈ ರೀತಿ ನಡೆಯಂಗಿಲ್ವಾ, ಈ ರೀತಿ ನಡ್ಕೊಳ್ತಾರ, ಈ ರೀತಿನೂ ಆಗ್ತದ। दादी ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ। सुना आपकी दादी ने क्या देखा? अभी बाप दादा यही देखने चाहते हैं। बाप दादा ಏನ್ ನೋಡ್ಲಿಕ್ಕೆ ಬಯಸ್ತಿದ್ದಾರೆ ಈಗ? क्या देखने चाहते हैं बाप दादा? बाप दादा क्या देखने चाहते हैं? एक एक बच्चा मुक्ति जीवन मुक्ति के वर्षे के अधिकारी बने। ನನ್ನ ಒಂದೊಂದು ಮಕ್ಕಳು ಸಹಿತ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಗೆ ಅಧಿಕಾರಿಗಳಾಗಬೇಕು, ಇದು ಬಾಪ್ ದಾದಾ ಬಯಸ್ತಿದ್ದಾರೆ। ನೋಡಿ ತಂದೆ ಏನು ಆಸೆ ಇಟ್ಕೊಂಡಿದ್ದಾರೆ ನಮ್ಮ ಮೇಲೆ। ಪ್ರತಿಯೊಂದು ಮಕ್ಕಳು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಗೆ अधिकारियागಬೇಕು। क्योंकि वर्षा अभी मिलता है, संगम सत्ययुग में तो न्याचुरल लाइफ होगी। सत्ययुगದಲ್ಲಿ ಸಹಜವಾದ ಜೀವನ, अभी के अभ्यास की ನ್ಯಾಚುರಲ್ ಲೈಫ್। ಈಗ ನಾವೇನು ಅಭ್ಯಾಸ ಮಾಡ್ತಿದ್ದೀವಿ ಅದು ಸತ್ಯಯುಗದಲ್ಲಿ ನ್ಯಾಚುರಲ್ ಲೈಫ್। लेकिन वर्षे का अधिकार अभी संगम पर है। इसलिए बाप दादा यही चाहते हर एक स्वयं चेक करे। अगर कोई भी बंधन खींचता है तो कारण सोचो, ಯಾವುದಾದರೂ ಬಂಧನ ನಮ್ಮನ್ನ ಎಳಿತಾ ಇದೆ, ಈ ಕಾರಣವನ್ನ ಯೋಚಿಸಿರಲ್ಲ। ಕಾರಣ ಏನಂತ ಗೊತ್ತಾಗಿ ನಿವಾರಣೆ ಮಾಡಿಬಿಟ್ರೆ ಮುಗೀತು, ಹೌದಾ? ಕಾರಣ ಯೋಚಿಸಿರಿ, ಮತ್ತೆ ನಿವಾರಣೆ ನಾವು ಫೈಂಡ್ ಔಟ್ ಮಾಡ್ಲಿಕ್ಕಾಗ್ತದೆ। ಯಾವ್ದಾದ್ರು ಬಂಧನ ಇದೆಯಾ? ಯಾವ್ದಾದ್ರು ಬಂಧನ ನೋಡಿ ಚೆಕ್ ಮಾಡ್ಕೊಳ್ಳಿ। ಯಾವುದು ದೇಹದ ಬಂಧನ, ದೇಹದ ಸಂಬಂಧದ್ದು, ಮಾತು ಪಿತಾ ಬಂಧು ಸಖ ಯಾರ್ದಾರು ಇದೆಯಾ? ಕರ್ಮೇಂದ್ರಿಯಗಳಿಗೆ ಸಂಬಂಧಪಟ್ಟ ಏನಾದ್ರು ಬಂಧನ ಇದೆಯಾ? ನಾಲಿಗೆ ಕಣ್ಣು ಕಿವಿ ಹೇಳ್ದಂಗಿದೇನೋ, ಅಥವಾ ಗೊತ್ತಿದ್ರು ಬೇಡದನ್ನು ಕೇಳ್ತೀವ? ತಿನ್ಬಾರ್ದಂತ ಗೊತ್ತಾದ್ರು ಮತ್ತೆ ತಿನ್ನೋದು, ಕಣ್ಣು ನೋಡ್ಬಾರ್ದಂತಿದ್ರು ಏನೇನೋ ನೋಡೋದು, ಏನಾರು ಇದೇನ ಬಂಧನ ಇದೆಯಾ? ಅಥವಾ ಎಲ್ಲ ಹೇಳ್ದಂಗೆ ಕರೆಕ್ಟ್ ರೂಲಿಂಗ್ ಪವರ್ ಕಂಟ್ರೋಲಿಂಗ್ ಪವರ್ ಎಲ್ಲ ಕರೆಕ್ಟ್ ಇದೆ ಅಲ್ವಾ? ಯಾವುದಕ್ಕೆ ಅಧೀನ ಆಗಿಲ್ಲ ಅಲ್ವಾ? ಅಧೀನ ಆಗುವುದಂದ್ರೆ ಬಂಧನ। ಬಾಬಾ ಕೇಳ್ತಿದ್ದಾರೆ, ಕರ್ಮೇಂದ್ರಿಯಗಳಿಗೆ ಸಂಬಂಧಪಟ್ಟ ಏನಾದ್ರು ಬಂಧನ ಅಥವಾ ಯಾವುದೋ ಹಳೆಯ ಅಭ್ಯಾಸ, ಹಳೆಯ ಸ್ವಭಾವ, ಹಳೆಯ ಸಂಸ್ಕಾರ ಏನಾರು ಇದೆಯಾ? ಇದ್ರೆ ಕಾರಣ ಸೋಚು, ಕಾರಣ ಸೋಚು।
कारण सोचो, कारण के साथ निवारण भी सोचो. ಕಾರಣವನ್ನ ಯೋಚಿಸಿರಿ, ಕಾರಣದ ಜೊತೆಗೆ ನಿವಾರಣೆಯನ್ನು ಯೋಚಿಸಿರಿ. निवारण बाप दादा ने अनेक बार भिन्न भिन्न रूप से दे दिया है ಅಲ್ವಾ. ಕೆಲವೊಮ್ಮೆ ನಾವು ನೋಡ್ತೀವಿ, ಅಯ್ಯೋ ನನ್ನ ಬಟ್ಟೆ ಯಾಕಪ್ಪ ಇಷ್ಟು ಕೊಳಕಾಗಿದೆ ಅಂತ ನೋಡ್ತೀವಿ, ಕಾರಣ ಹುಡುಕ್ತೀವಿ, ಗೊತ್ತಾಗ್ಬಿಡ್ತದೆ. ಅದು ನೆಲಕ್ಕೆ ತಾಗುವಂಗೆ ಹುಟ್ಟಿರ್ತೀವಿ, ಅಷ್ಟೊತ್ತಿಗೆ ಏನಾಗ್ತದೆ, ನಿವಾರಣೆ ಏನ್ ಮಾಡ್ತೀವಿ, ಮತ್ತೆ ಮುಂದಕ್ಕೆ ಉಡುವಾಗ ಸ್ವಲ್ಪ ಎತ್ತರ ಇರ್ತೀವಿ. ಕಾರಣ ಗೊತ್ತಾದ ಕೂಡಲೇ ಏನ್ ಮಾಡ್ತೀವಿ, ನಿವಾರಣೆಯನ್ನ ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಭಿನ್ನ ಭಿನ್ನ ನಿವಾರಣೆ ಬಾಪ್ತಾದ ಭಿನ್ನ ಭಿನ್ನ ರೂಪದಲ್ಲಿ ಈಗಾಗಲೇ ನಿವಾರಣೆ ಕೊಟ್ಬಿಟ್ಟಿದ್ದಾರೆ. ಎಲ್ಲಾ ಬಂಧನಕ್ಕೂ ಭಿನ್ನ ಭಿನ್ನ ರೂಪದಲ್ಲಿ ಬಾಬಾ ನಿವಾರಣೆಯನ್ನ ಕೊಟ್ಬಿಟ್ಟಿದ್ದಾರೆ, ಹೇಳ್ಬಿಟ್ಟಿದ್ದಾರೆ. सर्वशक्तियों का वरदान भी दिया है, सर्व गुणों का खजाना दिया है. खजानों को यूज करने से खजाना बढ़ता. ಎಲ್ಲ ಸರ್ವಶಕ್ತಿಗಳ ವರದಾನವನ್ನ ನೀಡಿದ್ದಾರೆ ಬಾಬಾ. ಸರ್ವ ಗುಣಗಳ ಖಜಾನೆಯನ್ನು ಕೊಟ್ಬಿಟ್ಟಾರೆ. ಖಜಾನೆಗಳನ್ನ ಉಪಯೋಗ ಮಾಡೋದ್ರಿಂದ ಖಜಾನೆ ವೃದ್ಧಿಯಾಗ್ತದೆ. ಖಜಾನ ಸಬಕೆ ಪಾಸ್ ಹೈ, ಬಾಪ್ತಾದನೆ ದೇಖ. ಎಲ್ಲ ಮಕ್ಕಳ ಬಳಿಯಲ್ಲಿ ಖಜಾನೆ ಇದೆ, ಗೊತ್ತಿದೆ. ಬಾಬಾ ಏನ್ ಮಾಡಿದ್ದಾರೆ, ನೋಡಿದ್ದಾರೆ. ಹರೇಕ್ ಕಾ ಸ್ಟಾಕ್ ಕೋ ಬಿ ದೇಖಾ ಹೈ. ನಿಮ್ಮ ಹತ್ರ ಎಷ್ಟೆಷ್ಟು ಸ್ಟಾಕ್ ಇದೆ ಅನ್ನೋದನ್ನ ನಾನು ನೋಡಿದ್ದೀನಿ, ಬಾಬಾ ತಿಳಿಸ್ತಿದ್ದಾರೆ. ಎಷ್ಟು ಸ್ಟಾಕ್ ಇದೆ ಅನ್ನೋದನ್ನು ನೋಡಿದ್ದಾರೆ. ಬುದ್ಧಿ ಹೈ ಸ್ಟಾಕ್ ರೂಮ್. ಎಲ್ಲಿ ಸ್ಟಾಕ್ ಮಾಡ್ಕೊಂಡಿವಿ, ಬುದ್ಧಿ ಹೈ ಸ್ಟಾಕ್ ರೂಮ್. ಜ್ಞಾನ ಎಲ್ಲಿದೆ, ಬುದ್ಧಿಯಲ್ಲಿ. ಬುದ್ಧಿ ಸ್ಟಾಕ್ ರೂಮ್. ಬಾಬಾ ಹೇಳ್ತಾರೆ, ತೋ ಬಾಪ್ತಾದನೆ ಸಬ್ಕಾ ಸ್ಟಾಕ್ ದೇಖಾ. ಕೊಡೋದೆಲ್ಲ ಕೊಟ್ಬಿಟ್ಟಾರೆ ಬಾಬಾ. ಏನೇನು ಕೊಟ್ಟಿದ್ದಾರೆ, ಸರ್ವಶಕ್ತಿಗಳ ವರದಾನ, ಸರ್ವ ಗುಣಗಳ ಖಜಾನೆ, ಮತ್ತೆ ಅದನ್ನ ಯೂಸ್ ಮಾಡಿ ಖಜಾನೆಯನ್ನ ವೃದ್ಧಿ ಮಾಡಿಕೊಂಡು ಮಕ್ಕಳು ವೃದ್ಧಿ ಮಾಡ್ಕೊಂಡದ್ದು. ಸ್ಟಾಕ್ ಎಷ್ಟಿದೆ, ಬುದ್ಧಿ ಅನ್ನೋದು ಸ್ಟಾಕ್ ರೂಮ ಬಾಪ್ತಾದ ದೇಖಾ ಹೈ. ಸ್ಟಾಕ್ ಮೇ ಹಿ ಅವಂತರ ಮಕ್ಕಳ ಹತ್ರ ಇದೆ, ಸ್ಟಾಕ್ ರೂಮ್ ಅಲ್ಲಿ ಇದೆ. ಲೇಕಿನ್ ಕ್ಯಾ, लेकिन क्या खजानों को समय पर यूज नहीं करते. ಖಜಾನೆ ಇದೆ ಮಕ್ಕಳ ಹತ್ರ, ಸ್ಟಾಕ್ ರೂಮ್ ಎಲ್ಲ ಬಾಬಾ ಚೆಕ್ ಮಾಡಿದ್ದಾರೆ, ಖಜಾನೆ ಇದೆ, ಆದರೆ ಸಮಯಕ್ಕೆ ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ. सिर्फ पॉइंट के रूप से सोचते हैं, हाँ यही नहीं करना है, ये करना है, पॉइंट के रूप में यूज करते हैं. ಈ ರೀತಿ ಮಾಡಬಾರ್ದು, ಹಿಂಗಿರಬಾರ್ದು, ಇದು ಸರಿಯಲ್ಲ. ಪಾಯಿಂಟ್ಸ್ ಎಲ್ಲ ಇದೆ ಎಲ್ಲಿ, ಸ್ಟಾಕ್ ರೂಮ್ ಅಲ್ಲಿ ಎಲ್ಲನೂ ಇದೆ. ಮತ್ತೆ ಯೋಚನೆಯನ್ನು ಮಾಡ್ತಾರೆ. ಪಾಯಿಂಟ್ ಗೆ ರೂಪ ಸೆ ಯೂಸ್ ಕರ್ತೆ, ಪಾಯಿಂಟ್ಸ್ ಅನ್ನ ಹೇಳುವ ರೂಪದಲ್ಲಿ ಉಪಯೋಗ ಮಾಡ್ತಾರೆ. ಸೋಚಿತೆ ಹಿ, ಆದರೆ ಪಾಯಿಂಟ್ ಬನ್ಕೆ ಪಾಯಿಂಟ್ ಕೋ ಯೂಸ್ ನಹಿ ಕರ್ತೆ. ತಾವು ಪಾಯಿಂಟ್ ಸ್ವರೂಪರಾಗಿ ಪಾಯಿಂಟ್ ಅನ್ನ ಬಳಸಂಗಿಲ್ಲ. ಬರೇ ಹೇಳೋರಾಗ್ತೀವಿ, ನೆನಪು ಮಾಡ್ಕೊಳ್ಳೋರಾಗ್ತೀವಿ. ಪಾಯಿಂಟ್ ಸ್ವರೂಪ ಆಗ್ಬೇಕು. ಪಾಯಿಂಟ್ ಆಗಿ ಪಾಯಿಂಟ್ ಅನ್ನ ಬಳಸ್ರಿ. इसलिए पॉइंट रह जाती है. पॉइंट बन के पॉइंट को यूज करो तो निवारण हो जाए. ಎಲ್ಲ ಸೊಲ್ಯೂಷನ್ ನಮ್ಮ ಹತ್ರ ಇದೆ. ಬೇಕಾದಷ್ಟು ಬಾಬಾ ತಿಳಿಸಿದ್ದಾರೆ, ವಿವಿಧ ರೂಪದಲ್ಲಿ ತಿಳಿಸಿದ್ದಾರೆ. ಈಗ ಏನ್ ಮಾಡಬೇಕು, ಯಾವ ಯಾವ ಪಾಯಿಂಟ್ಸ್ ಬುದ್ಧಿ ಸ್ಟಾಕ್ ರೂಮ್ ಅಲ್ಲಿ ಇದೆ ಅಲ್ವಾ, ಆ ಪಾಯಿಂಟ್ ಬನ್ಕೆ ಯೂಸ್ ಕರೋ, निवारण हो जाए. बोलते भी है या नहीं करना है और बोलते भी है. ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡಬಾರ್ದು ಅಂತ ಬಾಯಲ್ಲಿ ಹೇಳ್ತಾರೆ ಮಕ್ಕಳು. ಆಮೇಲೆ ಬೋಲ್ತೆ ಬಿ ಹೇ ಭೂಲ್ತೆ ಬಿ, ಮರ್ತು ಬಿಡ್ತಾರೆ. बोलने के साथ भूलते भी हो. इतना सहज विधि सुनाई, सिर्फ है ही संगम युग में बिंदी की कमान. बस बिंदी यूज करो और कोई मात्रा की आवश्यकता नहीं. ಎಷ್ಟು ಸಿಂಪಲ್ ಮೆಥಡ್. ಬಿಂದುವನ್ನ ಬಳಸ್ರಿ. ಕೆಲವು ಸಮಯದಲ್ಲಿ ಬಿಂದು ಆಗಿ ಬಿಂದು ಹಾಕಿಬಿಡಬೇಕು, ಕೆಲವು ಸಂದರ್ಭದಲ್ಲಿ ಬಿಂದು ಸ್ವರೂಪದಲ್ಲಿ ಇರಬೇಕು, ಇನ್ನು ಕೆಲವು ಸಂದರ್ಭ ಬಿಂದುವನ್ನ ನೆನಪು ಮಾಡ್ಕೋಬೇಕು. ಎಲ್ಲದಕ್ಕೂ ಸೊಲ್ಯೂಷನ್ ಯಾವುದ್ರಲ್ಲಿ ಇದೆ, ಬಿಂದುವಿನಲ್ಲಿ ಇದೆ.
ಬಿಂದು. ಬಾಬಾ ತಿಳಿಸ್ತಿದ್ದಾರೆ, ಕೋಯಿ ಮಾತ್ರಕ್ಕೆ ಅವಶ್ಯಕತೆ ನೀ. ಕ್ವಶನ್ ಮಾರ್ಕು ಬೇಡ, ಆಶ್ಚರ್ಯ ಚಿಹ್ನೆನೂ ಬೇಡ, ಅರ್ಧ ವಿರಾಮನೂ ಬೇಡ, ಕೊಮನೂ ಬೇಡ. ಯಾವ ಮಾತ್ರಕ್ಕೆ ಅವಶ್ಯಕತೆ ನೀ. ಇವೆಲ್ಲ ಮಾತ್ರಗಳು. ಯಾವುದು? ಬಿಂದು, ಕ್ವಶನ್ ಮಾರ್ಕ್, ಇವೆಲ್ಲ ಏನಂತಾರೆ ಗಣಿತದಲ್ಲಿ? ಮಾತ್ರೆ ಅಂತಾರೆ ಅದಕ್ಕೆ. ತೀನ್ ಬಿಂದಿ ಕೋ ಯೂಸ್ ಕರ್. ಮುಗೀತು. ಬಹಳ ಸಿಂಪಲ್ ನಿವಾರಣೆ. 3 ಬಿಂದುವನ್ನ ಬಳಸ್ರಿ. ಬಾಬಾ ನಮ್ಮನ್ನ ಈಗ ತಯಾರು ಮಾಡ್ತಿದ್ದಾರೆ. ಯಾತಕ್ಕೋಸ್ಕರ? ವಾಪಸ್ ತನ್ನ ಜೊತೆಗೆ ಕರ್ಕೊಂಡು ಹೋಗ್ಬೇಕಂತ. ಮೇನ್ ಮುರಳಿ ಸುರಾದದ್ದೇ. ಅದರಿಂದ ಮಕ್ಕಳು ಲಕ್ಷ್ಯ ಇಟ್ಕೊಂಡಿದ್ರಿ, ತಂದೆಯ ಸಮಾನ ಇದೆ. ಅವನ್ ನೋಡಿದ್ರೆ ಲೈಟ್, ನಾವು ನೋಡಿದ್ರೆ ವೆಯ್ಟ್. ಕರ್ಕೊಂಡು ಹೋಗುದು ಹೆಂಗೆ? ಅದಕ್ಕೆ ನಿಮ್ಮ ಭಾರವನ್ನ, ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಇರುವಂತ ಬಂಧನವನ್ನ ಇವತ್ತು ನನಗೇನ್ ಮಾಡ್ಬಿಡಿ, ನೀವು ಕೊಟ್ಬಿಡಬೇಕು. ಅದಕ್ಕೆ ಬೇರೆ 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 ಯುಕ್ತಿಯನ್ನ ಬಾಬಾ ತಿಳಿಸಿಕೊಡ್ತಿದ್ದಾರೆ. ಯಾವ ಬಂಧನ ಇದೆ ಚೆಕ್ ಮಾಡ್ಕೊಳ್ಳಿ, ಕಾರಣ ಹುಡುಕ್ರಿ. ಅದಕ್ಕೆ ನಿವಾರಣೆ ಏನು? ಬಿಂದು. ಆತ್ಮಬಿಂದು, आत्मबिंदी, बाप बिंदी, ड्रामा बिंदी। 3 बिंदी यूज करते रहो तो बाप समान बनना कोई मुश्किल नहीं। ಇದು 3 ಬಿಂದುವನ್ನ ಬಳಸಿರಿ. ತಂದೆಯ ಸಮಾನ ಆಗುವುದು ಏನೂ ಕಷ್ಟ ಇಲ್ಲ. ಕೆಲವೆಲ್ಲ ನಾವು ಬಿಂದು ಹಾಕಂಗಿಲ್ಲ, ಬೆಳೆಸುವುದು ಅದನ್ನ. ಮತ್ತು ಯೋಚನೆ ಮಾಡೋದು, ಮತ್ತೊಬ್ಬರ ಹತ್ರ ಹೇಳ್ಕೊಳ್ಳೋದು, ಅದು ಯಾಕೆ, ಏನು, ಹೇಗೆ, ಇದು ಮಾಡ್ತಾ ಕೂಡಲೇ ಭಾರ ಏನಾಗ್ತದೆ? ಜಾಸ್ತಿ ಆಗ್ತದೆ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ. ಅದಕ್ಕೆ ಬಾಬಾ ಅಂತಿದ್ದಾರೆ, 3 ಬಿಂದುವನ್ನ ಬಳಸ್ರಿ, ತಂದೆ ಸಮಾನ ಆಗ್ತೀವಿ. ಕೋಯಿ ಮುಷ್ಕಿಲ್ ನಹಿ. ಲೈಫಲ್ಲಿ ಏನೂ ಕಷ್ಟ ಇಲ್ಲ. ಇದು 3 ಬಿಂದುವನ್ನ ಬಳಸಲಿಕ್ಕೆ ನಾವು ಕಲಿಬೇಕು. ಲಗಾನೆ ಚಾತೆ ಹೋ ಬಿಂದಿ. ಮತ್ತೆ ಮಕ್ಕಳಿಗೆ ಗೊತ್ತಿದೆ, ಬಿಂದು ಹಾಕ್ಬೇಕಂತ ಗೊತ್ತಿದೆ, ಇಷ್ಟಪಡ್ತಾರೆ, ಬಿಂದು ಹಾಕ್ಬೇಕಂತ ಹೋಗ್ತಾರೆ. लगाने के समय हाथ हिल जाता तो क्वेश्चन मार्क हो जाता. ಬಿಂದು ಹಾಕ್ಲಿಕ್ಕೆ ಅಂತ ಹೋದಾಗ ಕೈ ನಡುಗ್ತದಂತೆ. ಕೈ ನಡುಗಿದ ಕೂಡ ಏನಾಗ್ತದೆ? ಕ್ವಶನ್ ಮಾರ್ಕ್ ಆಗಿಬಿಡ್ತದೆ. ಕೆಲವೊಮ್ಮೆ ಆಶ್ಚರ್ಯಕ್ಕೆ ರೇಖಾ ಪಂಚಾತಿ. ಬಿಂದು ಹಾಕ್ಬೇಕಂತ ಗೊತ್ತಿದೆ ಮಕ್ಕಳಿಗೆ, ಬಿಂದು ಹಾಕ್ಲಿಕ್ಕೆ ಹೋಗ್ತಾರೆ, ಮತ್ತೆ ಪುನಃ ಕ್ವಶನ್ ಮಾರ್ಕ್ ಆಗ್ತದೆ, ಕೈ ಎಲ್ಲಾಡ್ತದೆ. ಕೆಲವೊಮ್ಮೆ ಏನಾಗ್ತದೆ? ಆಶ್ಚರ್ಯ ಚಿಹ್ನೆ. ವಹಾ ಹಾತ್ ಹಿಲ್ತಾ ಯಹ ಬುದ್ಧಿ ಹಿಲ್ತಿ ಹೈ. ಬಿಟ್ಟು ಸಾಕಿ, ಯಾಕೆ ಸುಮ್ಮನೆ ಅವರಂದದ್ದು ಇವರಂದದ್ದು ಯಾಕೆ ತಲೆಯಲ್ಲಿ ಹೊರೋದು, ನಾನು ಎಲ್ಲ ಬಿಟ್ಟು ನಾನು ಫುಲ್ ಸ್ಟಾಪ್ ಹಾಕ್ತೀನಿ ಅಂತ ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಹೋಗ್ತಾರೆ. ಮತ್ತೆ ಯಾಕೆ ಬಿಡ್ಬೇಕು, ಯಾಕೆ ಹಿಂಗೆ ಮಾಡಿದ್ರೆ ಮತ್ತೆ ಅವ್ರಂತ ಪುನಃ ಏನ್ ಮಾಡ್ಬಿಡಿದ್ರೆ ಅದು ಅಲ್ಗಾಡ್ಬಿಡ್ತದೆ. ಬುದ್ಧಿ ಹಿಲ್ತಿ ಹೈ. ಯಾವುದಾದ್ರೂ ಒಂದು ಮನಸ್ಸಿಗೆ ವೇದನೆ ಆಯ್ತು, ದುಃಖ ಆಯ್ತು, ಒಳಗೆ ಹೋಯ್ತು ಅಂದರೆ ಅದನ್ನು ಮರೆಯಂಗೇ ಇಲ್ಲ, ಬಿಂದು ಹಾಕ್ಲಿಕ್ಕೇನೆ ಬರಂಗಿಲ್ಲ. ಬಿಂದು ಹಾಕ್ಬೇಕಂತ ಹೋಗ್ತಾರೆ, ಬುದ್ಧಿ ಏನಾಗ್ತದೆ? ಅಲ್ಗಾಡ್ತದೆ. ಅಷ್ಟೊತ್ತಿಗೆ ಯಾಕೆ? ಕ್ವಶನ್ ಮಾರ್ಕ್, ಆಶ್ಚರ್ಯ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆಶ್ಚರ್ಯಕ್ಕೆ ರೇಖಾ ಪಂಚಾತಿ. ವಹ ಹಾತ್ ಹಿಲ್ತಾ ಯಾ ಬುದ್ಧಿ ಹಿಲ್ತಿ ನಹಿ ತೋ 3 ಬಿಂದಿ ಕೋ ಸ್ಮೃತಿ ಮೇ ರಖನಾ ಕ್ಯಾ ಮುಷ್ಕಿಲ್ ಹೈ. 3 ಬಿಂದುವನ್ನ ಬುದ್ಧಿಯಲ್ಲಿ ನೆನ್ಪಿಟ್ಕೊಳ್ಳೋದು ಏನ್ ಕಷ್ಟ ಇದೆ? ಬಾಪ್ ದಾದಾನೆ ತೋ ದೂಸರಾ ಬಿ ಸಹಜ ಯುಕ್ತಿ ಬತಾಯಿ. ಗೊತ್ತಾಯ್ತಲ್ಲ? 1ನೇ ಯುಕ್ತಿ ಯಾವ್ದಾಯ್ತು? ನಾವು ತಂದೆ ಕೊಟ್ಟ ಮುಕ್ತಿ, ಜೀವನ್ ಮುಕ್ತಿಯ ಆಸ್ತಿಯನ್ನು ಪ್ರಾಕ್ಟಿಕಲ್ ಆಗಿ ಸಂಗಮ ಯುಗದಲ್ಲಿ ಅನುಭವ ಮಾಡ್ಲಿಕ್ಕೋಸ್ಕರ 1ನೇ ಯುಕ್ತಿ ಯಾವುದು? 3 ಬಿಂದುವನ್ನ ಬಳಸ್ರಿ. 2ನೇ ಯುಕ್ತಿ, ದೂಸರಿ ಯುಕ್ತಿ, ವಹ ಕ್ಯಾ? ದುವಾ ದೋ ದುವಾ ಲೋ. ಆಶೀರ್ವಾದವನ್ನ ಕೊಡಿ, ಆಶೀರ್ವಾದವನ್ನ ತಗೊಳ್ಳಿ. ಇದೊಂದು ಪ್ರಾಕ್ಟೀಸ್ ಮಾಡಬೇಕು. ಬೇರೆ ನಮಗೆ ಬೈತಾ ಇದ್ದಾರೆ, ನೀವೇನು ಮಾಡಬೇಕು? ಆಶೀರ್ವಾದ ಮಾಡಿ, ಒಳ್ಳೆಯದನ್ನೇ ಕೊಡಿ, ಒಳ್ಳೆಯದನ್ನೇ ಮಾತಾಡಿ, ಒಳ್ಳೆಯದನ್ನೇ ಬಯಸ್ರಿ, ಅವ್ರಿಗೆ ಒಳ್ಳೆಯದಾಗಲಿ. ದುವಾ ದೋ ಕೊಡಲಿಕ್ಕೆ ಪ್ರಾಕ್ಟೀಸ್ ಮಾಡೋಣ. ಆಟೋಮೆಟಿಕಲಿ ದುವಾ ವಾಪಸ್ ಬಂದೇ ಬರ್ತದೆ. ಆಶೀರ್ವಾದ ಕೊಡಿ, ಆಶೀರ್ವಾದ ತಗೊಳ್ಳಿ. ಅಚ್ಚ
योग शक्तिशाली नहीं लगता, धारणाएं थोड़ी कम होती है, भाषण करने की हिम्मत नहीं है. ಅಕಸ್ಮಾತ್ ಯೋಗ ನಮ್ಮ ಹತ್ರ ಶಕ್ತಿಶಾಲಿ ಇಲ್ಲ, ಮೆಡಿಟೇಷನ್ ಪವರ್ಫುಲ್ ಆಗ್ತಾ ಇಲ್ಲ, ಧಾರಣೆ ಸ್ವಲ್ಪ ಕೊರತೆ ಕಡಿಮೆ ಇದೆ, ಭಾಷಣ ಮಾಡಲಿಕ್ಕೆ ಸಾಹಸನೇ ಇಲ್ಲ, ಪರವಾಗಿಲ್ಲ ಪರವಾಗಿಲ್ಲ. ಲೇಕಿನ್ ದುವಾಲು ಇದು ಸುಲಭ ಇದೆಲ್ಲ. ಮತ್ತೊಬ್ಬರಿಗೆ ಒಳ್ಳೆಯದನ್ನ ಗುಡ್ ವಿಶಸ್ ಒಳ್ಳೆಯದನ್ನು ಬಯಸೋದಕ್ಕೆ ಅಂತಂದರೆ ಇದೇನು ಕಷ್ಟ ಇದೆ? ಭಾಷಣ ಮಾಡಬೇಕಾದ್ರೆ ಸ್ವಲ್ಪ ಏನು ಬೇಕು? ಸ್ವಲ್ಪ ಧೈರ್ಯ ಬೇಕು. 4 ಮಂದಿ ಜನ ನೋಡಿದ ಕೂಡಲೇ ಕೆಲವೊಮ್ಮೆ ಅಧೈರ್ಯ ಆಗ್ತದೆ. ಧಾರಣೆನೂ ಸ್ವಲ್ಪ ಕಡಿಮೆ ಆಗಿರ್ಬೋದು, ಯೋಗನೂ ಶಕ್ತಿಶಾಲಿ ಇಲ್ಲದಿರ್ಬೋದು, ಪರವಾಗಿಲ್ಲ. ಇದು ಸಿಂಪಲ್ ಇದೆಲ್ಲ. ಆಶೀರ್ವಾದ ಕೊಡಿ, ಆಶೀರ್ವಾದ ತಗೊಳ್ಳಿ. ಏಕಿ ಬಾತ್ ಕರೋನಾ, ಸಬ್ ಚೋಡೋ, ಪುರುಷಾರ್ಥದ ಮಾಡೋಕು ಹೀಗೆ ಮಾಡೋಕೆ ಅವೆಲ್ಲ ಬಿಟ್ಟುಬಿಡಿ. ಇದು ಒಂದು ಮಾತನ್ನ ಪ್ರಾಕ್ಟಿಕಲ್ ತರ್ಬೋದಲ್ಲ. ಏಕ ಬಾತ್ ಕರೋ. ಯಾವುದಾದ್ರು ಏಕ ಬಾತ್? दुआ लेनी है, दुआ देनी है. कुछ भी हो जाए, कुछ भी हो जाए. ಬೇರೆ ಬೇರೆ ವಿಘ್ನ ಬರ್ಬೋದು, ಯಾರ್ಯಾರಿಂದ ಯಾವ್ದ್ಯಾವ್ದೋ ಅಡೆತಡೆಗಳು ಬರ್ಬೋದು, ಮೋಸ ಆಗ್ಬೋದು, ಬೈಬೋದು, ನಮ್ಮ ಬಗ್ಗೆ ಏನಾರ ಅಪಮಾನ ಮಾಡ್ಬೋದು. ಆದರೆ ನನ್ನ ಮನಸ್ಸಿಂದ ಅವರ ಬಗ್ಗೆ ಆಶೀರ್ವಾದನೇ ಹೋಗ್ಬೇಕು. ಕಾನ್ಸ್ಟೆಂಟ್ ಗುಡ್ ವಿಶಸ್, ಒಳ್ಳೆಯದನ್ನೇ ಬಯಸಬೇಕು. ಕುಚ್ ಬಿ ಹೋ ಜಾಯ್, ಕೊಯ್ ಕುಚ್ ಬಿ ದೇ. ಅವ್ರು ಏನಾರು ಕೊಡ್ಲಿ, ನಮಗೆ ದುಃಖ ಆದರೂ ಕೊಡ್ಲಿ, ಬೈಗಳನ್ನಾದರೂ ಕೊಡ್ಲಿ, ಏನು ಕೆಟ್ಟದನ್ನಾದರೂ ಕೊಡ್ಲಿ, ಕುಚ್ ಬಿ ದೇ. ನನ್ನಿಂದ ಗುಡ್ ವಿಶಸ್, ಒಳ್ಳೆಯದನ್ನ ಬಯಸಿರಿ. ಈ ಅಭ್ಯಾಸ ಆಗ್ಲಿಕ್ಕೋಸ್ಕರನೇ ದೀಪಾವಳಿ ಸಂದರ್ಭದಲ್ಲಿ ದೀಪಾವಳಿ ಶುಭಾಶಯಗಳು ಶುಭಾಶಯಗಳು ಏನು ಒಂದಿನ ಹಬ್ಬ ಸಮಯದಲ್ಲಿ ಹೇಳ್ಬಿಟ್ರೆ ಮುಗೀತ? ಯಾವಾಗಲೂ ಶುಭಾಶಯ ಹೇಳಬೇಕು. ಶುಭ ಆಶಯ. ಯಾವುದನ್ನ ಆಶಯ? ಶುಭ, ಒಳ್ಳೆಯದನ್ನ ಬಯಸ್ರಿ, ಒಳ್ಳೆಯದನ್ನ ಹೇಳಿ. ಬಾಬಾ ತಿಳಿಸ್ತಾರೆ, ಕುಚ್ ಬಿ ಹೋ ಜಾಯ್, कोई कुछ भी दे, लेकिन मुझे दुआ लेनी है, दुआ देनी है. एक बात को पक्का करो, ಇದೊಂದು ಮಾತನ್ನ ಇವತ್ತು ಪಕ್ಕ ಮಾಡ್ಕೋಬೇಕು. ಇಸ್ಮೆ ಸಬ್ ಆ ಜಾಯೇಗ. ಇದು ಒಂದು ಮಾಡ್ಲಿಕ್ಕೆ ಶುರು ಮಾಡಿ, ಎಲ್ಲನೂ ಬಂದ್ಬಿಡ್ತದೆ. ಇದು ಒಂದು ಪ್ರಾಕ್ಟೀಸ್ ಕರೆಕ್ಟ್ ಮಾಡಿದರೆ ಎಲ್ಲನೂ ಸರಿ ಆಗ್ತದೆ, ಎಲ್ಲನೂ ಬರ್ತದೆ. अगर दुआ देंगे और दुआ लेंगे तो क्या इसमें शक्तियाँ और गुण नहीं आएंगे? ಆಶೀರ್ವಾದ ಕೊಡೋದ್ರಿಂದ, ಆಶೀರ್ವಾದ ತಗೊಳ್ಳೋದ್ರಿಂದ ಶಕ್ತಿ ಗುಣಗಳು ಬರಂಗಿಲ್ವಾ? ಶಕ್ತಿ ಬರಂಗಿಲ್ವಾ? ಗುಣಗಳು ಬರಂಗಿಲ್ವಾ? ಆಟೋಮೆಟಿಕಲಿ ಆ ಜಾಯಿಗೆ. ಏಕಿ ಲಕ್ಷ್ಯ ರಖೋ, ಕರ್ಕೆ ದೇಖೋ, ಏಕ ದಿನ ಅಭ್ಯಾಸ ಕರ್ಕೆ ದೇಖೋ. ಒಂದು ದಿನ ಅಭ್ಯಾಸ ಮಾಡಿ ನೋಡಿ. ಅಲ್ಲ ಇವತ್ತು ಮಾಡವ, ಯಾರು ಸಿಕ್ಕಿದ್ರು ಆತ್ಮ ಅಂತ ನೋಡ್ಬೇಕು, ಆತ್ಮಕ್ಕೆ ಶುಭಾಶಯ ಹೇಳಬೇಕು. ಒಳ್ಳೆಯದಾಗಲಿ, ಹೇಗೂ ಇದು ದೀಪಾವಳಿಯ ಸಂದರ್ಭ ಇದೆ. ಶುಭಾಶಯಗಳು, ದೀಪಾವಳಿ ಶುಭಾಶಯಗಳು ಅಂತಾರೆ ಹೇಳಿಕ್ಕೆ ಶುರು ಮಾಡಿ. ಇವತ್ತೊಂದು ದಿವಸ ಮಾಡು, ಏಕ ದಿನ ಕರ್ಕೆ ಬೇಕು. ಅಥವಾ ನಿಮಗೆ ಮೋಸ ಮಾಡಿದವರು ನಿಮ್ಮ ಎದುರು ಬಂದರು, ದೀಪಾವಳಿ ಶುಭಾಶಯಗಳು ಹೇಳಿ. ಏನಾಯ್ತು? ಕೆಲವರು ಮಾತು ಬಿಟ್ಟಿವಿ ಕೆಲವ್ರ ಜೊತೆಗೆ. ಇವತ್ತು ಖುದ್ದಾಗಿ ಹೋಗಿ ಏನ್ ಮಾಡ್ಬೇಕು? ದೀಪಾವಳಿ ಶುಭಾಶಯಗಳು ಮಾಡಿ. एक दिन करके देखो, फिर 7 दिन करके देखो. ಮೊದಲು 1 ದಿನ ಮಾಡಿ ನೋಡಿ, ಆಮೇಲೆ ಏನ್ ಮಾಡಿ 7 ದಿನ ಮಾಡಿ ನೋಡಿ. ಚಲೋ और बातें बुद्धि में नहीं आती, एक तो आएगी ना, कुछ भी हो जाए, लेकिन दुआ देनी है, दुआ लेनी है. यह तो कर सकते हो ना? ಇದು ಮಾಡ್ಲಿಕ್ಕೆ ಸಾಧ್ಯ ಉಂಟೋ ಇಲ್ಲ? ಏನ್ ಖರ್ಚಿದೆ, ಏನ್ ಕಷ್ಟ ಇದೆ? ಇದಕ್ಕೇನು ಎಷ್ಟು ಸಮಯ ಕೊಡಬೇಕಾ, ಎಷ್ಟು ಕಷ್ಟಪಡಬೇಕಾ, ಖರ್ಚು ಮಾಡಬೇಕಾ? ಏನೇ, ಒಳ್ಳೆಯದನ್ನ ಬಯಸ್ರಿ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಬಾಬಾ ತಿಳಿಸ್ತಿದ್ದಾರೆ, ಯಾವತ್ತು ಕರ್ ಸಕ್ತೆ ಹೋ ನಾ, ನೈ ಕರ್ ಸಕ್ತೆ, ಅಚ್ಚಾ तो जब भी जाओ ना, जब भी जाओ ना तो ये ट्रयल करना. ಯಾವಾಗಾದರೂ ಹೋದ್ರು, ಎಲ್ಲಿ ಹೋದ್ರು ಇದನ್ನ ಟ್ರಯಲ್ ಮಾಡಿ
प्रैक्टिस ಮಾಡಿ इसमें सब योग युक्त आप ही हो जाएंगे क्योंकि वेस्ट कर्म करेंगे नहीं तो योग युक्त हो ही जाएंगे ನಾವು ಆಶೀರ್ವಾದ ಮಾಡೋದರಿಂದ ಗುಡ್ ವಿಶಸ್ ಮಾಡೋದರಿಂದ ಏನಾಗ್ತೀವಿ ನಾವು ಯೋಗಯುಕ್ತರಾಗ್ತೀವಿ ಎರಡನೇದಾಗಿ ವ್ಯರ್ಥ ಕರ್ಮ ನಮ್ಮಿಂದ ನಡೆಯುವುದಿಲ್ಲ ನಮ್ಮಿಂದ ವೇಸ್ಟ್ कर्म नम्मिंद ನಡೆಯುವುದಿಲ್ಲ लेकिन लक्ष्य रखो ಏನು लक्ष्य इट्कोबेकु दुआ देना दुआ लेना कोई कुछ भी देवे ಮತ್ತು ಮತ್ತು ಬಿಡಿಸಿ ಬಿಡಿಸಿ ಹೇಳ್ತಾರೆ कोई कुछ भी देवे ಏನು ಕೊಡ್ತಾರೆ ಬೇರೆಯವರು ಹೇಳಿ ಏನು ಕೊಡ್ತಾರೆ ನಿಮಗೆಲ್ಲ ಅಭ್ಯಾಸ ಇಲ್ವಾ ಯಾರು ಏನು ಕೊಟ್ಟಿಲ್ವಾ ಇಷ್ಟ ತನಕ कुछ भी देवे ಬಾಬಾ ಹೇಳ್ತಾರೆ ಬದು ದುವಾ ಬಿ ಮಿಲೇಗಿ ಬೇರೆಯವರು ನಮಗೆ ಶಾಪ ಕೊಡಬಹುದು ಏನಾರು ಕೊಡಬಹುದು ಶಾಪ ಕೊಡಬಹುದು ಕ್ರೋಧಕ್ಕೆ ಬಾತೆ ಕೊಡಬಹುದು ಕ್ರೋಧದಿಂದ ನೀವು ಅಂಥವ್ರಿದ್ದೀರಿ ಇಂಥವ್ರಿದ್ದೀರಿ ಅಂತ ಬೈಗಳನ್ನ ತಗೊಂಡಿಲ್ವಾ ಯಾರಿಂದಲ್ವ ಎಲ್ಲ ತಗೊಂಡಿರ್ತೀವಿ ಯಾರ್ಯಾರು ಏನೇನೋ ಕೊಟ್ಟಿರ್ಬೋದು ನಮಗೆ ಬೈಗಳನ್ನ ಕೊಡಬಹುದು ಕ್ರೋಧಕ್ಕೆ ಬಾತೆ भी आएगी क्योंकि वायदा करेंगे ना तो माया भी सुन रही है बाबा अंतर ನೀವೇನ್ ಬಾಬನಿಗೆ ಮಾತು ಕೊಡ್ತಿದ್ದೀರಿ ಇವತ್ತು ಯಾರು ಏನ್ ಬೇಕಾರೆ ಕೊಡ್ಲಿ ಅವರು ಬೈಗಳನ್ನ ಕೊಡ್ಲಿ ಶಾಪ ಬೇಕಾರೆ ಕೊಡ್ಲಿ ನನಗೆ ಏನ್ ಬೇಕಾರೆ ಕೆಡುಕ ಬೇಕಾರೆ ಮಾಡ್ಲಿ ಅವರು ನಾನು ಮಾತ್ರ ಏನ್ ಮಾಡೋದು ಇವತ್ತಿನಿಂದ ನಾನು ಒಳ್ಳೆಯದನ್ನ ಬಯಸ್ತೀನಿ ನಮ್ಮ ಒಳ್ಳೆಯ ಬಯಸ್ಬೇಕು ಅನ್ನುವಂಥದ್ದು ಅಟಿಟ್ಯೂಡ್ ಖಂಡಿತವಾಗಿ ಅವರನ್ನು ಏನ್ ಮಾಡ್ತದೆ ಒಳ್ಳೆಯವರನ್ನಾಗಿ ಮಾಡೋದು ಗ್ಯಾರಂಟಿ ಇದು ಪ್ರಯೋಗ ಮಾಡಬೇಕು ಲೈಫಲ್ಲಿ ಸೈನ್ಸಲ್ಲಿ ಒಂದು ಥಿಯರಿ ಬಂದ ಕೂಡಲೇ ಏನು ಮಾಡ್ತಾರೆ ಲ್ಯಾಬಲ್ಲಿ ಹೋಗಿಲ್ಲ ಅದನ್ನು ಪ್ರಯೋಗ ಮಾಡಿ ಸತ್ಯತೆಯನ್ನು ತೋರಿಸ್ತಾರೆ ಸೈನ್ಸ್ ಸತ್ಯ ಹಾಗಾದರೆ ಸ್ಪಿರಿಚುವಲ್ ಸೈನ್ಸ್ ಪ್ರಯೋಗಶಾಲೆ ಯಾವುದು ಜೀವನನೇ ಪ್ರಯೋಗಶಾಲೆ ಲೈಫಲ್ಲಿ ಪ್ರಯೋಗ ಮಾಡಿ ನೋಡಬೇಕು ಒಂದು ದಿನ ಮಾಡಿ ನೋಡಿ ಮಾಡ್ತಾ 7 ದಿನ ಮಾಡಿ ನೋಡಿ ರಿಸಲ್ಟ್ ಹೇಳಿ ಬಾಬಾ ಹೇಳ್ತಿದ್ದಾರೆ ನಾವು ಪ್ರಯೋಗ ಮಾಡಲೇಬೇಕಂತ ಈಗ ಸಂಕಲ್ಪ ಮಾಡಿದೀವಲ್ಲ ಮಾಯಾ ಸುನ್ ರಹಿ ಹೈ ಯಹ ವಾಯ್ದಾ ಕರೆಂಗೆ वो भी अपना काम तो करेगी ना ನಾವು ಇವತ್ತಿನಿಂದ ನಾನು ಹಿಂಗೆ ಮಾಡಬೇಕಂತ ಕೂಡಲೇ ಪರಿಸ್ಥಿತಿಗಳು ಜಾಸ್ತಿ ಬರ್ತವೆ ಮಾಯ ಬರ್ತದೆ ಅದು ಕೇಳ್ತಾ ಇದೆ ಪರಿಸ್ಥಿತಿಗಳು ಏನು ಮಾಡ್ತವೆ ಜಾಸ್ತಿ ಬರ್ತದೆ जब माया जीत बन जाएंगे फिर नहीं करेगी ನಾವು ಯಾವಾಗ ಮಾಯೆ ಮೇಲೆ ಜಯಗಳಿಸ್ತೀವಿ ಮತ್ತೆ ಮಾಯೆ ನಮಗೇನು ತೊಂದರೆ ಕೊಡಂಗಿಲ್ಲ ಅಭಿ ತೋ ಮಾಯಾ ಜೀತ್ ಬನ್ ರಹೇ ಹೋ ಮಾಯಾ ಜೀತ್ ಆಗಿಲ್ಲ ನಾವು ಮಾಯಾ ಜೀತ್ ಆಗ್ತಾ ಇದ್ದೀವಿ ಅದಕ್ಕೋಸ್ಕರ ಅದು ಇನ್ನೂ ಏನು ಮಾಡ್ತಾ ಉಂಟು ತನ್ನ ಕೆಲಸ ಮಾಡ್ತಾ ಇದೆ ಲೇಕಿನ್ मुझे क्या करना दुआ देनी है दुआ लेनी है हो सकता है हाथ उठाओ हो सकता है इदंतु ಮಾಡಲಿಕ್ಕೆ ಏನು ಕಷ್ಟ ಇದೆ ದೊಡ್ಡ ಕೈ ಎತ್ತಿ ಬಿಡಿ हो सकता है अच्छा शक्तियां हाथ उठाओ हाँ हो सकता है सब तरफ की टीचर्स आई है तो जब आप अपने देश में जाओ तब पहले सभी को एक सप्ताह यह होमवर्क करना ನೀವೆಲ್ಲ ನಿಮ್ಮ ಮನೆಗೆ ಹೋಗ್ತಿರಲ್ಲ ಒಂದು ವಾರ ನಿಮ್ಮ ಮನೆಯೊಳಗೆ ಏನು ಮಾಡಬೇಕು ಈ ಹೋಮ್ವರ್ಕ್ ಅನ್ನ ಮಾಡಬೇಕು ಹೋಮ್ವರ್ಕ್ ಅಂದ್ರೇನು ಹೋಮಲ್ಲಿ ಹೋಗಿ ಮಾಡೋ ವರ್ಕ್ ನಿಮ್ಮ ಮನೆಗೆ ಹೋದ್ರು ನಿಮ್ಮ ಸಂಸಾರ ಜಗತ್ತಿಗೆ ಹೋದ್ರು ಈ ಕೆಲಸ ಮಾಡಿ ರಿಸಲ್ಟ್ ಬೇಚನಿ ಹೇ ನೀವು ಮಾಡಿದ ಮೇಲೆ ಏನು ಮಾಡಬೇಕು ಹೋಮ್ವರ್ಕ್ ಮಾಡಿ ಮತ್ತೆ ತಗೊಂಬಂದು ಬಾಬನಿಗೆ ಏನು ಮಾಡಬೇಕು ತೋರಿಸ್ಬೇಕು ಬೇಚನಿ ಹೇ ಕಿತನೆ ಜನೆ क्लास के मेंबर कितने हैं कितने ओके हैं कितने थोड़े कच्चे हैं कितने पक्के हैं तो ओके के बीच में लाइन लगाना बस ऐसे समाचार देना टीचर्स ಗೆ ಹೇಳ್ತಾರೆ ಬಾಬಾ ನೀವು ಕ್ಲಾಸ್ ಮಾಡ್ತಿರಲ್ಲ ಎಷ್ಟು ಜನ ಪಕ್ಕ ಇದನ್ನ ಪ್ರಾಕ್ಟಿಕಲ್ ತಂದಾರೆ ಬಿಕೆಗಳೆಲ್ಲ ಎಷ್ಟು ಮಟ್ಟಿಗೆ ಓಕೆ ಬಿಕೆ ಅಂದ್ರೆ ಏನು बीके ऑलवेज ओके बीके अंदरे ब्रह्मा कुमारी ऑलवेज ओके रिजल्ट इरबेक ಎಷ್ಟು ಜನರಿದ್ದು ಓಕೆ इतने जने ओके
इतने जनों में ओके में लकीर लगी है ಅಂತ ನೀವು ಪ್ರತಿಯೊಬ್ಬರದ್ದು ಸಹಿತ ಏನ್ ಮಾಡ್ಬೇಕು रिजल्ट अन्न ಕೊಡಬೇಕು इसमें देखो डबल फॉरनर्स आए हैं तो डबल काम करेंगे ना एक सप्ताह की रिजल्ट भेजना फिर बाप दादा देखेंगे सहज है ना ಒಂದು ವಾರದ ರಿಸಲ್ಟ್ ಅನ್ನ ಬಾಬರಿಗೆ ತಿಳಿಸಬೇಕು ಇವತ್ತು ಯಾವ ವಾರ ಭಾನುವಾರ ಇದೆ ಮುಂದಿನ ಭಾನುವಾರ ನೀವೆಲ್ಲ ರಿಸಲ್ಟ್ ಹೇಳಬೇಕು ಇವತ್ತಿನಿಂದ ಮುಂದಿನ ಭಾನುವಾರ ತನಕ ರಿಸಲ್ಟ್ ಹೇಳಬೇಕು ಯಾವ ರಿಸಲ್ಟ್ दुआ देना ಯಾರನ್ನ ಕಂಡ್ರು ಅವರು ಕುಚಿಬಿದೆ ಅವರು ಬೈಗಳನ್ನ ಕೊಡ್ಬೋದು ಅವರು ಮೋಸ ಮಾಡ್ಬೋದು ನಮ್ಗೆ ಏನಾದ್ರೂ ಬದ್ದು ದುವಾ ಕೊಡ್ಬೋದು ನಾನು ಮಾತ್ರ ಏನ್ ಮಾಡ್ಬೇಕು ಆಶೀರ್ವಾದನೆ ಕೊಡ್ಬೇಕು ದೇನೆ ವಾಲೆ ಕೌನ್ ಹೈ ದೇನೆ ವಾಲೆ ದೇವತಾ ಅದಕ್ಕೆ ದೇವತೆಗಳ ಕೈ ಯಾವಾಗಲೂ ಹೆಂಗಿರ್ತದೆ ಕೊಡೋದು ಇದು ಕೊಡೋದು ಯಾರು ಕೊಡ್ತಾರೋ ಅವರೇ ದೇವತೆಗಳು ಹಿಂಗಿರ್ತದ ಯಾವ್ದಾರ ಕೈ ಲಕ್ಷ್ಮಿ ಕೈ ಎಲ್ಲ ಹಿಂಗಿದೇನೆ ಇರಂಗಿಲ್ಲ ಇದು ಬೇಡೋರ ಕೈ ನಾವು ಬೇಡೋರಲ್ಲ ನಾವ್ ಏನ್ ಮಾಡೋರು ನಾವು ಕೊಡುವವರಾಗ್ಬೇಕು ಎಂತ ಸುಲಭ ದುವಾದೇನ ಒಳ್ಳೇದಾಗ್ಲಿ ಅಂತ ಬಯಸ್ಬೇಕಷ್ಟೇ ಬಾಬಾ ಅಂತಾರೆ माया आएगी आप कहेंगे बाबा मेरे को पहले तो ऐसा संकल्प कभी नहीं आता था अभी आ गया ಕೆಲವೊಮ್ಮೆ ಅಂತಾರೆ ಬಾಬಾ ಇಷ್ಟರ ತನಕ ನನಗೆ ಇಂಥ ಸಂಕಲ್ಪನೆ ಬಂದಿಲ್ಲ ಈಗ ಅಂತ ಕೆಟ್ಟ ಸಂಕಲ್ಪ ಬಂದ್ಬಿಟ್ಟಿದೆ ಹೋಗ ಈ ರೀತಿ ಬರ್ಬೋದು ಮನಸ್ಸಲ್ಲಿ ಇಂಥ ಸಂಕಲ್ಪ ಬರುವ ಚಾನ್ಸಸ್ ಇದೆ ದೃಢ ನಿಶ್ಚಯ ವಾಲೇಕಿ ನಿಶ್ಚಿತ ವಿಜಯ ಬರ್ಬೋದು ಕೆಲವೊಮ್ಮೆ ಬೇಡವಾದ ಸಂಕಲ್ಪನೂ ಬರಬಹುದು ಆದರೆ ಇವತ್ತಿನಿಂದ ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀನಿ ಮಿನಿಮಮ್ ಒಂದು ವಾರ ತನಕ ಜೀವನ ಪ್ರಯೋಗಶಾಲೆಯಲ್ಲಿ ನಾನು ಮಾಡಿ ತೋರಿಸೋನೆ ದೃಢ ಸಂಕಲ್ಪ ಯಾರು ಮಾಡ್ತೀರೋ ಅವರಿಗೆ ವಿಜಯ ಗ್ಯಾರಂಟಿ ಅದು ಬಾಬಾ ರಿಸಲ್ಟ್ ಹೇಳಿ ಆಯ್ತು ಈಗ ದೃಢ ಸಂಕಲ್ಪ ಬೇಕು 100% ಕಾನ್ಫಿಡೆನ್ಸ್ ನಾನು ಈ ರೀತಿ ಇರಲೇಬೇಕು ನಾನು ಮಾಡಲೇಬೇಕು बाबा अंतरे दृढ़ संकल्प वाले के निश्चित विजय है ಅವರಿಗೆ ನಿಶ್ಚಿತ ವಿಜಯ ಮಾತ್ರ ಗ್ಯಾರಂಟಿ ಯಾವುದಾದ್ರೂ ನಮ್ಮ ತಪ್ಪುಗಳು ಕೆಲವೆಲ್ಲ ಯೋಚನೆಗಳು ಏನೋ ಮಿಸ್ಟೇಕ್ ಮಾಡ್ತೀವಿ ಅಥವಾ ಕಾನ್ಸಂಟ್ರೇಷನ್ ಇರಂಗಿಲ್ಲ ಏನೇನೋ ನಮ್ಮಿಂದ ಆಗ್ತಾ ಇರ್ತದೆ ಈ ಸ್ಥಾನಕ್ಕೆ ಬಂದಾಗ ರಿಯಲೈಸ್ ಆಗ್ತದೆ ಹೌದಲ್ಲ ನಾನು ಈ ರೀತಿ ಮುಂದಕ್ಕೆ ಮಾಡಬಾರ್ದು ಹಿಂಗಿರಬಾರ್ದು ಇನ್ನು ಮುಂದಕ್ಕೆ ನಾನು ಚಲೋ ಇರಬೇಕು ಆವಾಗ ಆ ಇರಬೇಕನ್ನೋ ಸಂಕಲ್ಪದಲ್ಲಿ ಏನ್ ಬರಬೇಕು ದೃಢತೆ ಬರಬೇಕು ಜಹ ದೃಢತಾ ಹೈ ವಹ ವಿಜಯ ಹೈ ಸಂಕಲ್ಪ ದೃಢ ಮಾಡ್ಕೊಂಡ್ರೆ ವಿಜಯ ಗ್ಯಾರಂಟಿ ನಿಶ್ಚಿತ ವಿಜಯ ದೃಢತಾ ಕಾ ಫಲ ಹೈ ಸಫಲತಾ ಎಲ್ಲಿ ದೃಢತೆ ಇದೆ ಫಲ ಏನು ಸಫಲತೆ ಸಕ್ಸೆಸ್ ಈಸ್ ಅವರ್ ಬರ್ತ್ ರೈಟ್ ಎಲ್ಲಿ ದೃಢತೆ ಇದೆ ಅಲ್ಲಿ सफलते ಇದೆ सफलता ना होने के कारण क्या है ಒಂದು ವೇಳೆ ಸಫಲತೆ ಸಿಗ್ತಾ ಇಲ್ಲ ಕಾರಣ ಏನು दृढ़ता की कमी दृढ़ता की सफलता प्राप्त करनी ही है ಆದ್ರಿಂದ ದೃಢತೆ ಇದ್ದಾಗ ಸಫಲತೆಯನ್ನ ಪ್ರಾಪ್ತಿ ನಾವು ಮಾಡಿಕೊಳ್ಳಲೇಬೇಕು ದೃಢತೆಯಿಂದಲೇ ಸಫಲತೆಯನ್ನ ಪ್ರಾಪ್ತಿ ಮಾಡ್ಕೋಬೇಕು ಆಯ್ತಾ ಏನ್ ಮಾಡ್ಬೇಕಂತಲೂ ಹೇಳಿ ಆಯ್ತು ಮಾಡ್ಬೇಕಾದನ್ನ ಏನ್ ಮಾಡಿ ಆಯ್ತು ಈಗ ಬಾಬಾ ಅದನ್ನು ದೃಢ ಮಾಡಿಸಿದ್ದಾರೆ ಈಗ ದೃಢತೆಯಿಂದ ನಾನು ಇನ್ ಮುಂದಕ್ಕೆ ಇದೇ ರೀತಿ ಇರ್ತೀನಿ ಅಂತ ನೀವು ಸಂಕಲ್ಪ ಮಾಡಿದಿರಿ ಸಂಕಲ್ಪ ದೃಢತೆ ಬಂತು ರಿಸಲ್ಟ್ ಹೇಳಿ ಆಯ್ತು सक्सेस गारंटी जैसे सेवा उमंग उत्साह से कर रहे हैं ಸೇವೆಯನ್ನ ಬಹಳ ಉತ್ಸಾಹದಿಂದ ತಾವೆಲ್ಲ ಮಾಡ್ತಾ ಇದ್ದೀರಿ ऐसे स्वयं की सेवा स्वाप्रति की सेवा स्वासेवा और विश्व सेवा स्वासेवा अर्थात चेक करना अपने को बाप समान बनाना ಇದು ಬಹಳ ಇಂಪಾರ್ಟೆಂಟ್ ನಮ್ಮದು ಎರಡು ಮುಖ್ಯ ಕರ್ತವ್ಯ ಇದೆ ಒಂದು ಸ್ವಸೇವಾ ಇನ್ನೊಂದು ವಿಶ್ವ ಸೇವಾ ಸ್ವಸೇವಾ ಅಂದ್ರೆ ಏನು ಸ್ವಸೇವಾ ಅಂದ್ರೆ ನನ್ನ ಹತ್ರ ಏನು ಕುಂದುಕೊರತೆಗಳು ಇವೆ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಚೇಂಜ್ ಆಗಬೇಕು ನಾವು ಆ ಚೇಂಜಸ್ ಅನ್ನು ದೃಢ ಮಾಡ್ಕೋಬೇಕು
ಇದು ಸ್ವಸೇವಾ. ಈ ರೀತಿ ನಮ್ಮ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ, ಸ್ವಸೇವೆಯಿಂದ ವಿಶ್ವ ಸೇವೆ. ಅದಕ್ಕೋಸ್ಕರ ಅಪ್ಪನೇಕು ಬಾಪ್ ಸಮಾನ್ ಬನಾನ. ಏನ್ ಮಾಡ್ಬೇಕೀಗ? ಸ್ವಸೇವೆ ಅಂದರೆ ನನ್ನನ್ನ ತಂದೆಯ ಸಮಾನ ಮಾಡ್ಕೋಬೇಕು. ಬಾಬನ ಗುಣವನ್ನ ನೆನಪು ಮಾಡ್ಕೊಳ್ಳಿ. ಸೇಮ್ ನಾನು ಹಂಗೆ ಆಗ್ಬೇಕು. ನಾನೇ ಪರಮಾತ್ಮ ಆಗೋದಲ್ಲ, ಪರಮಾತ್ಮನ ಸಮಾನ ಆಗ್ಬೇಕು. ಇವತ್ತಿನ ಮುರಳಿ ಅನುಸಾರವಾಗಿ ಪರಮಾತ್ಮ ಯಾವುದೇ ಬಂಧನ ಇಲ್ಲ, ಅವನಿಗೆ ದೇಹದ ಬಂಧನ ಇಲ್ಲ, ಸಂಬಂಧದ್ದು ಅದು ಇದು ಯಾವ ಬಂಧನ ಇಲ್ಲ. ನಾವು ಆತ್ಮ ಜ್ಯೋತಿನು ದೇಹದ ಒಳಗಡೆ ಇದ್ರು ಮುಕ್ತಿ, ದೇಹದ ಒಳಗಡೆ ಇದ್ರು ಜೀವನ್ ಮುಕ್ತಿಯ ಅನುಭೂತಿ ಮಾಡುವುದೇ ತಂದೆಯ ಸಮಾನ ಆಗುವುದು. ಆದ್ರಿಂದ अपने को बाप समान बनाना, कोई भी कमी कमजोरी बाप को दे देना. ಇವತ್ತು ಬಿಡಂಗಿಲ್ಲ ನಿಮ್ಮನ್ನೀಗ. ಬಾಬಾ ಏನಂತಿದ್ದಾರೆ? ನಿಮ್ಮನ್ನು ಬಿಡಂಗಿಲ್ಲ. ಈಗ ನಿಮ್ಮ ಹತ್ರ ಏನು ದುರ್ಬಲತೆ ಇದೆ ಈಗ ರಿಯಲೈಸ್ ಆಗ್ತಾ ಉಂಟೋ ಇಲ್ಲೋ? ನನ್ನ ಹತ್ರ ಎಲ್ಲಿ ಮಿಸ್ಟೇಕ್ ಇದೆ, ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ, ಎಲ್ಲಿ ವೀಕ್ ಇದ್ದೀನಿ ನಾನು, ಗೊತ್ತಾಗ್ತಾ ಉಂಟೋ ಇಲ್ಲೋ? ಯಾಕೆಂದ್ರೆ ಇಷ್ಟರ ತನಕ ಮತ್ತೊಬ್ಬರು ನೋಡಿದ್ರಲ್ಲಿ ಜಾಣರು ನಾವು. ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ ಹೇಳಲಿಕ್ಕೆಲ್ಲ ಭಾಳ ಜಾಣರು. ಮತ್ತೊಬ್ಬರ ವೀಕ್ನೆಸ್ ಅನ್ನ 1 ಸೆಕೆಂಡ್ ಫೈಂಡ್ ಔಟ್ ಮಾಡ್ತೀವಿ. ಈಗ ನಮ್ಮ ವೀಕ್ನೆಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ನಾನೇನು ತಪ್ಪು ಮಾಡ್ತಿದ್ದೀನಿ, ನನ್ನಿಂದ ಎಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಉಂಟು, ಇದನ್ನ ಇವತ್ತು ಕಮ್ಮಿ ಏನಿದೆನೋ, ದುರ್ಬಲತೆ ಏನಿದೆನೋ ಇವತ್ತು ನನಗೆ ಕೊಟ್ಟು ಹೋಗ್ಬೇಕು. ಇಲ್ಲದ್ರೆ ಬಾಗಿಲಾಕಿ ಬಿಡ್ತೀವಿ, ಹೋಗ್ಲಿಕ್ಕೆ ಬಿಡಂಗಿಲ್ಲ. ಏನು ಮಾಡ್ಬೇಕಂತಾರ ಬಾಬಾ? ಏನು ಒಳಗಡೆ ದುರ್ಬಲತೆ ಇದೆ ಅದನ್ನ ನಮಗೆ ಕೊಟ್ಟು ಹೋಗ್ಬೇಕು ಇವತ್ತು. ಓಕೆನಾ? ಕೊಡ್ಲಿಕ್ಕೆ ರೆಡಿ ಇದ್ದೀರಾ ಇಲ್ಲ? ಮತ್ತೆ ಸುಮ್ಮನೆ ಬಿಟ್ರಲ್ಲ. कमजोरी बाप को दे देना. क्यों रखी है? बाप को अच्छा नहीं लगता. ಗೊತ್ತಿದ್ದುಕೊಂಡು ಯಾಕೆ ನಿಮ್ಮ ಜೊತೆಗೆ ಇಟ್ಕೊಂಡಿದ್ದೀರಿ? ತಂದೆ ಹೇಳ್ತಿದ್ದಾನೆ, ನನಗೆ ಇಷ್ಟ ಆಗ್ತಾ ಇಲ್ಲ. ದುರ್ಬಲತೆ ಗೊತ್ತಿದೆ, ಬಿಡಬೇಕೇಗಂತೂ ಗೊತ್ತು, ಕಾರಣನೂ ಗೊತ್ತು, ನಿವಾರಣೆನೂ ಗೊತ್ತು. ಕೊಟ್ಬಿಡಿ. ನೀವು ಕೊಡಂಗಿಲ್ಲ ಯಾಕೆ? ನೀವು ಅದನ್ನು ಇಟ್ಕೊಂಡ್ರೆ ನನಗೆ ಅಚ್ಚನೇ ಇಲ್ಲಕ್ತಾ. ಕ್ಯೂ ಕಮ್ಜೋರ್ ರಕ್ತೆ ಹೋ? ದುರ್ಬಲತೆಗಳನ್ನು ಯಾಕೆ ಜೊತೆಗೆ ಇಟ್ಕೋತೀರಿ? ದೇದೋನಾ? ಏನಂತಾರೆ ಬಾಬಾ? ಅವನು ತಗೊಂಡೋಗ್ಲಿಕ್ಕೆ ಬಂದಾನೆ ಭಗವಂತ. ಕೊಡಿ ನೀವು. ದೇನೆ ಕೆ ಟೈಮ್ ಚೋಟೆ ಬಚ್ಚೆ ಬಂಜಾವು. ಕೊಡುವ ಸಮಯದಲ್ಲಿ ಸಣ್ಣ ಮಕ್ಕಳಾಗಿ ಕೊಟ್ಟುಬಿಡಿ. ಕೊಡುವಾಗ ಹೆಂಗೆ ಕೊಡಬೇಕು? ಬಾಬನ ಸಣ್ಣ ಮಗುವಾಗಿ, ಆಯ್ತು ಬಾಬಾ ಇದು ನಂಗೆ ಬೇಡ ಅಂತ ಹೇಳ್ಕೊಂಡು ಏನು ಮಾಡಬೇಕು? ಬಾಬನಿಗೆ ಕೊಟ್ಟು ಬಿಡಿ. ಜೈಸೆ ಚೋಟಾ ಬಚ್ಚಾ ಕೋಯಿ ಬಿ ಚೀಸ್ ಸಂಭಾಲ್ ನಹಿ ಸಕ್ತಾ. ಸಣ್ಣ ಮಕ್ಕಳು ಯಾವ ವಸ್ತುವನ್ನು ಏನು ಮಾಡಂಗಿಲ್ಲ, ಸಂಭಾಲನೆ ಮಾಡಿ ಇಟ್ಕೊಳ್ಳಂಗಿಲ್ಲ. ಕೋಯಿ ಬಿ ಚೀಸ್ ಪಸಂದ್ ನಹಿ ಆತಿ ತೋ ಕ್ಯಾ ಕರ್ತಾ? ಸಣ್ಣ ಮಕ್ಕಳು ಏನೋ ಒಂದು ಕೊಡ್ತೀರಪ್ಪ ವಸ್ತು, ಅದಕ್ಕೆ ಇಷ್ಟ ಆಗೋದಿಲ್ಲ, ಏನು ಮಾಡ್ತದೆ ಅದು? ಮಮ್ಮಿ ಪಾಪ ಯಾ ಆಪ್ ಲೇಲೋ ಅಂತ ಕೊಟ್ಬಿಡ್ತದೆ. ಬಾಬನ ಶಬ್ದ ನೋಡಿ, ಮಮ್ಮಿ ಪಾಪ ಯಾ ಆಪ್ ಲೇಲೋ. ಅದಕ್ಕೆ ಇಷ್ಟ ಆಗಿಲ್ಲ ಅಂದರೆ ಹಿಂಗೆ ಏನು ಮಾಡ್ತದೆ? ಕೊಟ್ಬಿಡ್ತದೆ. ನೀವು ಮೊನ್ನೆ ನೋಡಿದ್ರಲ್ಲ, ತಿನ್ಲಿಕ್ಕೆ ಏನಾರು ಕೊಡೋಣ ಅಂದರೆ ಹಿಂಗೆ ಮಾಡ್ತದೆ, ಹಿಂಗೆ ಕೊಟ್ಟು ಬಿಡ್ತದೆ. ಮೊನ್ನೆ ಒಂದು ಮಗುವಿಗೆ ಬರ್ತಡೇ ಮಾಡೋವಾಗ ನೋಡಿದ್ರಿ ನೀವು? ಬೇಡ ಅಂದರೆ ಮುಗೀತು. ಸಣ್ಣ ಮಕ್ಕಳು ಏನು ಮಾಡ್ತವೆ? ಕೊಟ್ಬಿಡ್ತವೆ. ಈಗ ನಾವು ಕೊಡುವಾಗ ಏನಾಗಬೇಕಂತಾರೆ ಬಾಬಾ? ಸಣ್ಣ ಮಕ್ಕಳಾಗಿ ಕೊಟ್ಟುಬಿಡಿ. ಗೊತ್ತಿದೆ ನಮಗೆ, ನಮ್ಮ ತಪ್ಪು ಗೊತ್ತಿದೆ. ಕೆಲವೊಮ್ಮೆ ಸಿಟ್ಟು ಮಾಡ್ತೀವಿ, ಗೊತ್ತಾಗ್ತದೆ ಸಿಟ್ಟು ಮಾಡಬಾರ್ದು, ಸರಿಯಲ್ಲ. ಸಿಟ್ಟಿನಿಂದ ಯಾವ ಸಮಸ್ಯೆಗೂ ಪರಿಹಾರ ಇಲ್ಲ, ಗೊತ್ತಿದೆ, ಕೊಟ್ಟುಬಿಡಿ ಅಲ್ಲ. बाबा ತಿಳಿಸ್ತಿದ್ದಾರೆ, मम्मी पापा या आप ले लो. ऐसे कोई भी प्रकार का बोझ है, बंधन है तो अच्छा नहीं लगता. बाप दादा देखता है, एक तरफ ये सोच रहे ही है तो अच्छा नहीं, ठीक तो नहीं है, लेकिन क्या करूं, कैसे करूं, तो यह तो अच्छा नहीं है. ಗೊತ್ತಾಗ್ತದೆ ಮಕ್ಕಳು, ಏನು ಮಾಡಲಿ, ಹೇಗಿರ್ಲಿಯಪ್ಪ ನಾನು, ಇದು ಒಳ್ಳೇದಲ್ಲ ಅಂತ ನಂಗೆ ಗೊತ್ತು, ನನಗೆ क्या करूं, ಏನ್ ಮಾಡಲಿ. एक तरफ अच्छा नहीं है कह रहे हैं. ಒಂದು ಕಡೆಯಿಂದ ಏನು ಹೇಳ್ತಿದ್ದೀವಿ?
ಅಯ್ಯೋ ಇದು ಸರಿಯಲ್ಲಪ್ಪ, ಇದು ಇಷ್ಟ ಆಗೋದಿಲ್ಲ ನನಗೆ, ನಾನು ಈ ರೀತಿ ಮಾಡೋದು ಸರಿಯಲ್ಲ. ದೂಸರಿ ತರಫ್ ಸಂಭಾಲ್ ಕೆ ರಖ್ ರಹೆ. ಒಂದು ಕಡೆ ಇಷ್ಟ ಇಲ್ಲ ಅಂತೀರಿ, ಇನ್ನೊಂದು ಕಡೆ ಅದನ್ನು ಇಟ್ಕೊಂಡು ಕುಂತೀರಿ. ಈಗ ಏನು ಮಾಡ್ಬೇಕು? ಇಷ್ಟ ಇಲ್ಲ ಅಂದಮೇಲೆ ಏನು ಮಾಡಬೇಕು? ಪಾವನಿಗೆ ಕೊಟ್ಟು ಬಿಡಬೇಕು. तो इसको क्या कहे? अच्छा कहे, अच्छा तो नहीं है ना. तो आपको क्या बनना? अच्छे थे अच्छा बनना. अच्छा भी नहीं, अच्छे थे अच्छा बनना. ಒಳ್ಳೆಯವರಲ್ಲಿ ಒಳ್ಳೆಯವರಾಗಬೇಕು ನಾವು. ಬರೀ ಒಳ್ಳೆಯವರಾಗೋದಷ್ಟೇ ಅಲ್ಲ, ಒಳ್ಳೆಯವರಲ್ಲಿ ಮತ್ತೆ ಸಿಲೆಕ್ಟೆಡ್ ಒಳ್ಳೆಯವರಾಗಬೇಕು. तो जो भी कोई ऐसी बात हो, बाबा हाजिर हजूर है, उसको दे दो. ನಿಮಗೆ ಅಂಥದ್ದು ಏನಾದರೂ ಬಂಧನ ಇತ್ತಂದರೆ, ಇದರಿಂದಲೇ ನನಗೆ ತೊಂದರೆ ಆಗ್ತಾ ಇದೆ, ಇಂಥ ಗುಣ ಇಟ್ಕೊಂಡಕ್ಕೇ ನನಗೆ ಕಷ್ಟ ಆಗ್ತಾ ಉಂಟು ಅಂತ ನಿಮ್ಗೇನು ಅನ್ನಿಸ್ತದಲ್ವಾ, ಬಾಬಾ ಹಾಜಿರ್ ಹೇ, ದೇ ದೋ. ನಾನು ರೆಡಿ ಇದ್ದೀನಿ, ನನಗೇನು ಮಾಡಿಬಿಡಿ, ನೀವು ಕೊಟ್ಬಿಡಿ. और अगर वापस आवे तो अमानत समझ के फिर दे दो. ನಾವು ಕೊಟ್ಟುಬಿಟ್ಟೆವು, ಬಾಬನಿಗೆ ಹೇಳಿದೆವು, ಇವತ್ತೆಲ್ಲರಿಗೂ ಚೀಟಿ ಕೊಡ್ತೀವಿ, ಈಗ ನೀವು ಬರೀಬೇಕು. ಬರ್ದು ಏನು ಮಾಡಬೇಕು? ಡಬ್ಬಕ್ಕೆ ಹಾಕಿಬಿಡಿ. ಕೊಡೋದು ಹೆಂಗೆ? ಮತ್ತೆ ಮನಸ್ಸಲ್ಲಿ ಕೊಡ್ಬೋದು, ಬರ್ದು ಕೊಟ್ಬಿಟ್ರೆ ಇನ್ನೂ ಏನಾಗ್ತದೆ? ಪಕ್ಕ ಏನು ನಮ್ಮದು ವೀಕ್ನೆಸ್ ಇದೆ ಅದನ್ನು ಕೊಟ್ಟು ಬಿಡಬೇಕು. ಕೊಟ್ಟ ನಂತರನೂ ವಾಪಸ್ ಬಂತಂತ ತಿಳ್ಕೋಣ. ಆವಾಗ ಕೊಟ್ಟದ್ದು ಏನಾಯ್ತು? ಅಮಾನತ್ ಹೌದಲ್ಲ? ಅಮಾನತ್ ಹೌದಲ್ಲ? ಒತ್ತೆ ಇಟ್ಟಂಗಾಯ್ತು ಇಲ್ಲ? ಒತ್ತೆ ಇಟ್ಟದು ಮತ್ತೆ ವಾಪಸ್ ಬಂತ. ಅಮಾನತ್ ಸಮಜ್ಗೆ ಫಿರ್ ದೇದು. ಇದು ನಂದಲ್ಲ, ಇದು ಒತ್ತೆ ಇಡಲ್ಪಟ್ಟದ್ದು, ಮತ್ತೆ ಪುನಃ ಬಂದಿದೆ, ಅದಕ್ಕೆ ಮತ್ತೆ ಪುನಃ ಏನು ಮಾಡಿಬಿಡಿ? ಕೊಟ್ಟುಬಿಡಿ. ಅಮಾನತ್ ಮೇ ಕ್ಯಾನತ್ ನಹಿ ಕಿ ಜಾತಿ. ಅದು ಮತ್ತೆ ಬಂದಾಗ ನಂದು ಅಂತ ಮತ್ತೆ ಅನ್ಬೇಡ್ರಿ. ನೀವು ಆಲ್ರೆಡಿ ಕೊಟ್ಟಿದ್ದೀರಿ, ಕೊಟ್ಟದ್ದು ಮತ್ತೆ ಪುನಃ ಬಂದಾಗ ನನ್ನದು ಅನ್ಬಾರ್ದು. ಏನು ಮಾಡ್ಬೇಕದು? ಅದು ಕೊಟ್ಟದ್ದು ಮತ್ತೆ ಪುನಃ ಬಿಟ್ಟು ಬಿಡಿ. आपने तो दे दी तो बाप की चीज हो गई ना. ನಾನು ನಿಜವಾಗಿ ನಾನು ಕೊಟ್ಟದ್ದು ಹೌದಾದರೆ, ಕೊಟ್ಟ ಕೂಡಲೇ ಯಾರ ವಸ್ತು ಆಯ್ತದು? ಅದು ಅವಂದಾಯ್ತು, ಪರಮಾತ್ಮನ ವಸ್ತು ಆಯ್ತು. बाप की चीज दूसरों की चीज आपके पास गलती से आ जाए, आप अलमारी में रख देंगे. ಬಾಬರವರ ವಸ್ತು ಅಥವಾ ಇನ್ಯಾರ್ದೋ ವಸ್ತು ಬೈ ಮಿಸ್ಟೇಕ್ ನನ್ನ ಹತ್ರ ಬಂದಿದೆ, ಅದನ್ನು ಗೊತ್ತಾಗಿನೂ ಅಲ್ಮಾರಿಯಲ್ಲಿ ಇಡ್ತೀರಾ? ಬೇರೆಯವ್ರ ವಸ್ತು ನನ್ನ ಹತ್ರ ಬೈ ಮಿಸ್ಟೇಕ್ ಬಂದಿದೆ, ಅಲ್ಮಾರಿಯಲ್ಲಿ ಇಡ್ತೀರಾ? ಅದನ್ನು ಏನು ಮಾಡ್ತೀವಿ? ಅವನ್ನೇ ಹುಡುಕಿ ಕೊಡ್ತೀವ ಇಲ್ಲ? ಆ್ಯಕ್ಚುಲಿ ನಮ್ದು ಏನು ವೀಕ್ನೆಸ್ ಇದೆ, ನನ್ನ ಬಾಬನಿಗೆ ಕೊಟ್ಬಿಟ್ಟಿನಿ ಅಂದಮೇಲೆ ಯಾರ್ದದು? ಅದು ಭಗವಂತಂದು. ಮತ್ತೆ ಪುನಃ ಬಂದಿರ್ಬೋದು, ಅರೆ ಅದು ನಂದಲ್ಲ, ಅದು ಅವನಿಗೆ ಕೊಟ್ಟಲ್ಪಟ್ಟದ್ದು, ಅದಕ್ಕೆ ಮತ್ತೆ ಪುನಃ ಏನು ಮಾಡಿಬಿಡಿ? ಅವ್ರಿಗೇನು ಕೊಟ್ಬಿಡಿ. ಮತ್ತೆ ಅದನ್ನು ಅಲ್ಮಾರಿಯಲ್ಲಿ ಇಟ್ಕೊಳ್ಳತಕ್ಕದಲ್ಲ. आप अलमारी में रख देंगे, निकालेंगे ना, कैसे भी करके निकालेंगे ना, रखेंगे नहीं है ना, संभालेंगे तो नहीं है ना, तो दे दो. ಮತ್ತೊಬ್ಬರ ವಸ್ತು ಬೈ ಮಿಸ್ಟೇಕ್ ನನ್ನ ಹತ್ರ ಬಂದಿದೆ, ಚಲೋ ಆಯ್ತು ಇಟ್ಕೋತೀರಾ? ಇಟ್ಕೊಳ್ಳಂಗಿಲ್ಲ, ನಂದೇ ಬೇಡಪ್ಪ, ಅದು ಅವರದು, ಕೊಟ್ಟುಬಿಡ್ತೀವೋ ಇಲ್ಲೋ? ಹಾಗೇನೆ ನಮ್ಮ ದುರ್ಬಲತೆನೂ ಏನು ಮಾಡಬೇಕು? ಇವತ್ತು ಕೊಟ್ಟು ಬಿಡಿ. ಬಾಪ್ ಲೇನೆ ಕೇಳಿ ಆಯಾ ಹೇ. ಭಗವಂತ ನಮ್ದೆಲ್ಲ ಕಸವನ್ನ ತಗೊಂಡೋಗ್ಲಿಕ್ಕೋಸ್ಕರ ಬಂದಾನೆ. ಅವ್ರ ತೋ ಕುಚ್ಚ ಆಪಕ್ಕೆ ಪಾಸ್ ನಹಿ ಜೋದು. ನಂತರ ಕೊಡ್ಲಿಕ್ಕಿನ್ನು ಏನೂ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಪಕ್ಕಾಗಬೇಕು ನಾವು. ಲೇಕಿನ್ ಯಾವ ತೋ ದೇ ಸಕ್ತೆ ಹೋ ನಾ, अक्के के फूल है वो दे दो, संभलना अच्छा नहीं लगता है क्या? बाबा अंತಾರೆ अक्के के फूल है वो भी दे दो. ಏನಿಲ್ಲ ಅದರಲ್ಲಿ ಒಂದು ಸುವಾಸನೆನೂ ಇಲ್ಲ, ಒಂದು ಎಕ್ಕೆ ಹೂ ಹೆಂಗಿರ್ತದೆ? ಕೊಟ್ಟು ಬಿಡಿ. ಅಂದರೆ ನಮ್ಮ ದುರ್ಬಲತೆ ಏನಿದೆ ಅದನ್ನು ಬಾಬನಿಗೆ, ಏನದಕ್ಕೆ ಬೆಲೆನೇ ಇಲ್ಲ, ಅದನ್ನು ಬಾಬನಿಗೆ ಕೊಟ್ಟು ಬಿಡಿ. ಸಂಭಾಲನಾ ಅಚ್ಚಾ ಲಗ್ತಾ ಹೈ ಕ್ಯಾ? ಕೆಟ್ಟದಂತ ಗೊತ್ತಿದ್ರು ಮತ್ತು ಸಂಭಾಲನೆ ಮಾಡಿ ಇಟ್ಕೊಳ್ಳೋದು ಒಳ್ಳೇದನ್ನಿಸ್ತದ? अच्छा, चारों ओर के सभी बाप दादा के दिल पसंद बच्चे, दिलाराम है ना, तो दिलाराम के दिल पसंद बच्चे, प्यार के अनुभव में सदा लहराने वाले बच्चे,
एक बाप दूसरा ना कोई, स्वप्न में भी दूसरा ना कोई, ऐसे बाप दादा के अति प्यारे, अति देहबान से न्यारे, सिक्किरदे बच्चे, पदम गुणा भाग्यशाली बच्चों को दिल का याद प्यार, पदम 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 गुणा दुआएं हो, साथ में बालक सो मालिक बच्चों को बाप दादा का ನಮಸ್ತೆ. ಎಂಥ ಮಕ್ಕಳಿಗೆ ಭಗವಂತನ ದಿಲ್ ಪಸಂದ್ ಮಕ್ಕಳು, ದಿಲಾರಾಮನ ದಿಲ್ಲಿಗೆ ಪಸಂದಾಗಿರುವ ಮಕ್ಕಳು ತಾವು. ಒಬ್ಬ ತಂದೆಯ ವಿನಃ ಬೇರೆ ನನಗೆ ಯಾರೂ ಇಲ್ಲ, ಸ್ವಪ್ನದಲ್ಲಿಯೂ ಅನ್ಯರು ಯಾರೂ ಇರಬಾರದು. ಅಂತಹ ಪರಮಾತ್ಮನ ಪ್ರಿಯರಾಗಿರುವ, ದೇಹ ಭಾವನೆಯಿಂದ ಮುಕ್ತರಾಗಿರುವ, ಬಹಳ ಸಮಯದಿಂದ ಅಗಲಿ ಮತ್ತೆ ಸಿಕ್ಕಿರುವ ಪದಂ ಗುಣ ಭಾಗ್ಯಶಾಲಿ ಮಕ್ಕಳಿಗೆ ಹೃದಯ ತುಂಬಿದ ಸ್ನೇಹ ಪ್ರೀತಿ, ಪದಂ ಪದಂ ಪಟ್ಟಿನಷ್ಟು ಆಶೀರ್ವಾದ. ಬಾಲಕ್ ಸೋ ಮಾಲಿಕ್ ಮಕ್ಕಳಿಗೆ ಪರಮಾತ್ಮನ ನಮಸ್ತೆ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಅವನೇ ನಮಗೆ ನಮಸ್ತೆ ಹೇಳ್ತಾನೆ. ಒಬಿಡಿಯಂಟ್ ಸರ್ವೆಂಟ್. ಮೊನ್ನೆ ಬಾಬಾ ಹೇಳಿದ ಮಾತು, ಒಬಿಡಿಯಂಟ್ ಸರ್ವೆಂಟ್. ಬಚ್ಚೆ ನಮಸ್ತೆ. ನಾವು ಏನನ್ನೋಣ? ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ ಶರಣಾಗತನಾಗಿದ್ದೇನೆ, ನಮಸ್ಕರಿಸುತ್ತಿದ್ದೇನೆ. ಓಂ ನಮಃ ಶಿವಾಯ. ವರದಾನ: ಈಶ್ವರೀಯ ಮರ್ಯಾದೆಗಳ ಆಧಾರದ ಮೇಲೆ, ಈಶ್ವರೀಯ ಮರ್ಯಾದೆಗಳ ಆಧಾರದ ಮೇಲೆ ವಿಶ್ವದ ಮುಂದೆ ಉದಾಹರಣಾ ಮೂರ್ತಿಯಾಗುವ ಸಹಜ ಯೋಗಿ ಆಗಿರಿ. ವಿಶ್ವದ ಮುಂದೆ ನಾವು एग्जाम्पल ईश्वरीय मर्यादाओं के आधार पर, ಈಶ್ವರೀಯ ಮರ್ಯಾದೆಗಳ ಆಧಾರದಿಂದ ವಿಶ್ವದ ಮುಂದೆ ಎಕ್ಸಾಂಪಲ್ बनने वाले ಸಹಜ ಯೋಗಿ ಭವ. ವಿಶ್ವದ ಮುಂದೆ ಎಕ್ಸಾಂಪಲ್ ಆಗುವ ಸಹಜ ಯೋಗಿ ಭವ. ಯಾವಾಗಲೂ ಎಕ್ಸಾಂಪಲ್ ಬಹಳ ಇಂಪಾರ್ಟೆಂಟ್. ಮೆಡಿಟೇಷನ್ನಿಂದ ಎಷ್ಟು ಶಾಂತವಾಗಿರ್ತೀವಿ, ಎಷ್ಟು ಖುಷಿಯಲ್ಲಿರ್ತೀವಿ. ನಾನು ಎಕ್ಸಾಂಪಲ್ ಆಗಿರ್ಬೇಕು. ಹೌದಾ? ಎಲ್ಲಿ? ಹೆಂಗೆ ನೋಡೋದು ಯಾವುದರ ಮೂಲಕ? ನಮ್ಮ ಲೈಫು ಮತ್ತೊಬ್ಬರಿಗೆ ಕಾಣಬೇಕಾಗುತ್ತೆ. ಅದಕ್ಕೆ ಬಾಬಾ ಅಂತಾರೆ, ಈಶ್ವರೀಯ ಮರ್ಯಾದೆಯ ಪ್ರಕಾರ ನಾವು ನಡೆದಾಗ ವಿಶ್ವದ ಮುಂದೆ ಏನಾಗ್ತೀವಿ? ಎಕ್ಸಾಂಪಲ್ ಆಗ್ತೀವಿ. ಪರಮಾತ್ಮ ಹೆಂಗೆ ಹೇಳ್ತಾನೋ, ಹೆಂಗೆ ಡೈರೆಕ್ಷನ್ ಇದೆನೋ ಅದೇ ರೀತಿ ನಡಿಬೇಕು. ನಡೆಯೋರು ಏನಾಗ್ಬಿಡ್ತಾರೆ? ಈ ಸ್ಪಿರಿಚುವಲ್ ವ್ಯಾಲ್ಯೂಸಿಗೆ ಎಕ್ಸಾಂಪಲ್ ಆಗ್ತೀವಿ ನಾವು. ಅಂತಹ ಸಹಜ ಯೋಗಿ ಭವ, ಸಹಜ ಯೋಗಿ ಆಗಿರಿ. ಯಾಕೆಂದ್ರೆ ಇಲ್ಲಿ ಏನು ತೋರಿಸ್ಲಿಕ್ಕಂತ ಏನೂ ಇಲ್ಲ. ನಿಮ್ಗೆ ಗೊತ್ತಿದೆ, ಒಂದು ಬಟ್ಟೆ ಅಂಗಡಿ ಇರ್ತದೆ. ಬಟ್ಟೆ ಅಂಗಡಿಯಲ್ಲಿ ಎದುರಿನಲ್ಲಿ ಏನು ಹಾಕಿರ್ತಾರೆ? ಶೋಕೇಸಲ್ಲಿ ಚಲೋ ಚಲೋ ಸೀರೆಗಳು, ಚಲೋ ಎಲ್ಲ ಡ್ರೆಸ್ ಹಾಕಿರ್ತಾರೆ. ಅದನ್ನು ನೋಡಿ ಜನ ಏನು ಹೋಗ್ತಾರೆ? ಒಳ ಬರ್ತಾರೆ. ಅದನ್ನು ನೋಡಿ ಒಳ ಬರ್ತಾರೆ. ಅದು ಎಕ್ಸಾಂಪಲ್. ಅದನ್ನು ನೋಡಿ ಒಳ ಬರ್ತಾರೆ. ಹಾಗೆ ಜನ ನಮ್ಮನ್ನು ನೋಡಿ, ನಾವು ಶೋಕೇಸಲ್ಲಿರುವ ಶೋಪೀಸ್. ಬಾಬಾ ಎಷ್ಟು ಶ್ರೇಷ್ಠ ಇದ್ದಾನೆ, ಪರಮಾತ್ಮನ ಜ್ಞಾನ ಹೆಂಗಿದೆ, ಈಶ್ವರಿ ವಿಶ್ವವಿದ್ಯಾಲಯದ ನಾಲೆಜ್ ಹೆಂಗಿದೆ ಅನ್ನೋದು ನಮ್ಮ ಲೈಫಲ್ಲಿ ಕಾಣ್ತಾ ಇರಬೇಕು. ಅದನ್ನು ನೋಡಿ ಜನ ಬರ್ತಾರೆ. ನಾವು ಉದಾಹರಣಾ ಮೂರ್ತಿ ಆಗಬೇಕು. ಅಂತಹ ಸಹಜ ಯೋಗಿ ಆಗಿರಿ. ವಿಶ್ವದ ಮುಂದೆ ಎಕ್ಸಾಂಪಲ್ ಆಗಲಿಕ್ಕೋಸ್ಕರ ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಈಶ್ವರೀಯ ಮರ್ಯಾದೆಗಳು ಏನಿದೆನೋ ಅದರ ಪ್ರಕಾರ ನಡೆಯಿರಿ. ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗೋ ತನಕ ಪ್ರತಿ ಒಂದಕ್ಕೂ ನಿಯಮ ಇದೆ. ಆ ನಿಯಮ ಪ್ರಕಾರ ಇರಬೇಕು. ಶ್ರೀಮತ ಶ್ರೇಷ್ಠವಾದ ಡೈರೆಕ್ಷನ್ ಇದೆ. ಆ ಪ್ರಕಾರ ನಡೆಯಿರಿ. ವಿಶೇಷ ಅಮೃತ ವೇಳೆಯ ಮಹತ್ವತೆಯನ್ನು ಅರಿತು
ಪವರ್ಫುಲ್ ಸ್ಟೇಜನ್ನು ರೂಪಿಸಿಕೊಳ್ಳಿ. ಇಡೀ ದಿನ ನಮ್ಮದು ಮಹಾನ್ ಆಗ್ತದೆ. ಅಮೃತ ವೇಳೆ ವಿಶೇಷ ತಂದೆಯಿಂದ ಶಕ್ತಿಯನ್ನು ತುಂಬಿಕೊಳ್ಳಿ. ಶಕ್ತಿ ಸ್ವರೂಪರಾಗಿ ನಮ್ಮ ಚಲನವಲ್ಲದಿಂದ ಮುಂದಿನ ಕಾರ್ಯ ಯಾವುದು ಮುಷ್ಕಿಲ್ ಅಂತ ನಮಗೆ ಅನುಭವ ಆಗೋದಿಲ್ಲ. ಆದ್ದರಿಂದ ಮರ್ಯಾದಾಪೂರ್ಣ ಜೀವನವನ್ನು ರೂಪಿಸುವುದರಿಂದ ಸಹಜ ಯೋಗಿ ಸ್ಟೇಜ್ ಸ್ವತಃ ಬಂದ್ಬಿಡ್ತದೆ. ಈಶ್ವರಿಯ ಮರ್ಯಾದೆ ಪ್ರಕಾರ ನಡೆದರೆ ಸಾಕು, ಸಹಜ ಯೋಗಿ ಜೀವನ ನ್ಯಾಚುರಲ್ ಆಗಿ ಬರ್ತದೆ. ಆಗ ವಿಶ್ವದ ಮುಂದೆ ಜೀವನ ಕೋ ದೇಖ್ಕರ್ ಅಪ್ನಿ ಜೀವನ್ ಬನಾಯೇಗಿ. ನಮ್ಮನ್ನು ನೋಡಿ ಅನೇಕರು ತಮ್ಮ ಜೀವನವನ್ನು ಒಳ್ಳೆಯ ರೂಪದಲ್ಲಿ ರೂಪಿಸ್ಕೋತಾರೆ ಅಲ್ವಾ. ನಾವು ಹೇಳಿ ಹೇಳಿ ಕಲಿಸುವುದಕ್ಕಿಂತ ನಾವು ಮಾಡಿ ಕಲಿಸ್ಬೇಕು. ನೋಡಿ ಕಲಿಯುವುದಕ್ಕಿಂತ ಮಾಡಿದ್ದನ್ನು ನೋಡಿ ಕಲಿಯುವುದು ಭಾಳ ಒಳ್ಳೆಯದು. ಹೇಳಿ ಹೇಳಿ ಕಲಿಸೋದಲ್ಲ. ನಾನು ಆ ರೀತಿ ಇದ್ದು ತೋರಿಸಿದ್ರೆ ಮತ್ತೊಬ್ಬರು ಈಸಿಯಲ್ಲಿ ಕಲ್ತ್ಕೋತಾರೆ ಅಲ್ವಾ. ಆವಾಗ ನಾವು ಎಕ್ಸಾಂಪಲ್ ಆಗ್ತೀವಿ, ಉದಾಹರಣಾ ಮೂರ್ತಿ ಆಗ್ತೀವಿ. ಭಾಳ ಸುಲಭ ಇದೆ. ಬೆಳಿಗ್ಗೆ ಎದ್ದನಿಂದ ರಾತ್ರಿಯ ತನಕ ಈಶ್ವರಿಯ ಮರ್ಯಾದೆಗಳು ಏನಿದೆ ಆ ಪ್ರಕಾರ ಲೈಫ್ ಇಟ್ಕೋಬೇಕು. ಇದಕ್ಕೆ ಸಂಬಂಧಿಸಿ ಒಂದು ಮುರಳಿ ಇದೆ. 31/12/1970 ಇಸವಿಯ ಮುರಳಿ. 31/12/1970 ಮುರಳಿ ಹಿಂದೆ ಅನೇಕ ಬಾರಿ ಮಾಡಿವಿ. ಇನ್ನೊಂದ್ಸರಿ ಎಲ್ಲರೂ ಸೇರಿದಾಗ ಮಾಡ್ತೀವಿ. ಬೆಳಗಿಂದ ರಾತ್ರಿ ತನಕ ನಾನು ಹೇಗಿರಬೇಕು, ನನ್ನ ದೃಷ್ಟಿ ಹೆಂಗಿರಬೇಕು, ನನ್ನ ಮಾತು ಹೇಗಿರಬೇಕು, ನನ್ನ ಸಂಘ ಹೇಗಿರಬೇಕು, ತಿನ್ನೋ ಊಟ ಹೆಂಗಿರಬೇಕು, ಊಟ ಹೆಂಗಿರಬೇಕು, ರಾತ್ರಿ ಮಕ್ಕೋಬೇಕಾದ್ರೆ ಹೆಂಗೆ ಮಲಗಬೇಕು, ಪ್ರತಿ ಒಂದಕ್ಕೂ ಯೋಗಿ ಜೀವನದ ಕೆಲವು ಲಕ್ಷಣ ಇದೆ. ಅದನ್ನು ನಮ್ಮ ಜೀವನದಲ್ಲಿ ಇಟ್ಕೋಬೇಕು. ಆವಾಗ ನಾವೇ ಎಕ್ಸಾಂಪಲ್ ಆಗ್ತೀವಿ. ಅಂತಹ ಸಹಜ ಯೋಗಿಯಾಗಿರಿ. ಸ್ಲೋಗನ್: अपनी चलन और चेहरे से पवित्रता की ಶ್ರೇಷ್ಠತಾ का ಅನುಭವ ಕರ. ತಮ್ಮ ಚಲನೆ ಮತ್ತೆ ಮುಖದಿಂದ ಪವಿತ್ರತೆಯ ಶ್ರೇಷ್ಠತೆಯ ಅನುಭವ ಮಾಡಿಸಿರಿ. ಚಲನ ಅಂದರೆ ಬಿಹೇವಿಯರ್, ನಂತರ ಚೆಹರ. ನಮ್ಮ ಬಿಹೇವಿಯರ್ ಮತ್ತೆ ಮುಖದಿಂದ ಪವಿತ್ರತೆಯ ಶ್ರೇಷ್ಠತೆಯ ಅನುಭವ ಮಾಡಿಸಿರಿ. स्वयं और सर्वप्रति मनसा सेवा द्वारा योग की शक्तियों का प्रयोग करो. ಪ್ರಯೋಗಿ ಆತ್ಮ ಸಂಸ್ಕಾರದ ಮೇಲೆ, ಪ್ರಕೃತಿಯ ಮೂಲಕ ಬರುವಂಥ ಪರಿಸ್ಥಿತಿಯ ಮೇಲೆ, ವಿಕಾರಗಳ ಮೇಲೆ ವಿಜಯಿಯಾಗಿರ್ತಾರೆ. ಯಾರು? ಪ್ರಯೋಗಿ ಆತ್ಮಗಳು. ಸಂಸ್ಕಾರದ ಮೇಲೆ ವಿಜಯಿ, ಪ್ರಕೃತಿಯಿಂದ ಬರುವ ಪರಿಸ್ಥಿತಿಯ ಮೇಲೆ ವಿಜಯಿ, ವಿಕಾರದ ಮೇಲೆ ವಿಜಯಿಯಾಗಿರ್ತಾರೆ. ಯೋಗಿ ಪ್ರಯೋಗಿ ಆತ್ಮದ ಮುಂದೆ ಪಂಚವಿಕಾರ ರೂಪಿ ಸರ್ಪ ಕೊರಳಿನ ಹಾರ ಆಗ್ತದೆ. ಖುಷಿಯಲ್ಲಿ ಕುಡಿಯುವಂಥ ಸ್ಟೇಜ್ ಆಗ್ತದೆ. ಹೇಳಿ, ಸರ್ಪವನ್ನು ಕೊರಳಿಗೆ ಹಾಕೊಂಡವ್ರು ಯಾರು? ಸರ್ಪದ ಮೇಲೆ ಡ್ಯಾನ್ಸ್ ಮಾಡಿದವರು ಯಾರು? ಸರ್ಪದ ಮೇಲೆ ಡ್ಯಾನ್ಸ್ ಮಾಡಿದವರು ಯಾರು? ನಿಮ್ಮ ಪುರಾಣದಲ್ಲಿ ಎಲ್ಲಿ ಬರ್ತದೆ ಹೇಳಿ, ಕಥೆಯಲ್ಲಿ? ಕೃಷ್ಣ ಕಾಳಿಂಗ ಮರ್ದನ ಸರ್ಪದ ಮೇಲೆ ಏನು ಮಾಡ್ತಾನೆ? ಡ್ಯಾನ್ಸ್ ಮಾಡ್ತಾನೆ. ಇನ್ನೊಂದು ಪುರಾಣದಲ್ಲಿ ಸರ್ಪವನ್ನೇ ಏನು ಮಾಡ್ತಾನೆ? ಶಂಕರ ಕೊರಳಿಗೆ ಹಾಕೋತಾನೆ. ಅಂದರೆ ಅರ್ಥ ಏನು? ಪ್ರಕೃತಿ ಜೀತ, ಪ್ರಕೃತಿ ಜೀತ್. ಪ್ರಕೃತಿಯಿಂದ ಬರುವಂಥ ಪರಿಸ್ಥಿತಿ ಮೇಲೆ ಜಯ, ವಿಕಾರಗಳ ಮೇಲೆ ಜಯ. ಸರ್ಪಕ್ಕೆ 5 ಹೆಡೆ ಇರ್ತದೆ ಅಲ್ವಾ? ವಿಷ ಸರ್ಪ. ಅದ್ರ ಮೇಲೆ ಡ್ಯಾನ್ಸ್ ಮಾಡೋದಂದ್ರೆ ಏನರ್ಥ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರದ ಮೇಲೆ ಜಯ ಗಳಿಸುವುದು ಅಂತ ಅರ್ಥ. ಮತ್ತೆ ಯಾರೋ ಅಲ್ಲಿ ಸರ್ಪದ ಮೇಲೆ ಕುಡಿದರಂತ ಅರ್ಥ ಅಲ್ಲ. ಅದರ ಮೇಲೆ ನಾವು ಜಯ ಗಳಿಸ್ಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಇದು ಪಂಚವಿಕಾರಗಳು. ಅದೇ ರೀತಿ ಪಂಚತತ್ವ, ಪ್ರಕೃತಿ, ಜಲ, ನೆಲ, ಅನಿಲ, ಆಕಾಶ, ಪ್ರಕಾಶ, ಇದರಿಂದ ಮಾಡಲ್ಪಟ್ಟದ್ದು ಈ ಶರೀರ. ಇದರ ಮೇಲೂ ಏನು ಮಾಡಬೇಕು? ನಾವು ಜಯ ಗಳಿಸ್ಬೇಕು. ಇದು ತೊಂದರೆ ಕೊಡ್ತಾ ಇರ್ತದೆ, ತತ್ವಗಳು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ, ಆತ್ಮಕ್ಕೆ ಹಿಂಸೆ ಆಗ್ತಾ ಇರ್ತದೆ. ಅದರ ಮೇಲೆ ಏನು ಮಾಡಬೇಕು ನಾವು? ಪ್ರಕೃತಿ ಜೀತ್, ಮಾಯಾ ಜೀತ್,
ವಿಕಾರಚಿತ್ ಅಂತಹ ಪ್ರಯೋಗಿ ಆತ್ಮಗಳು ನಾವು. ಪ್ರಯೋಗಿ ಆತ್ಮ ಸಂಸ್ಕಾರದ ಮೇಲೂ ಪ್ರಯೋಗ ಮಾಡಿ ಆ ರೀತಿ ನಮ್ಮ ಯಾದುಗಾರ ಸಹಿತ ಆ ರೀತಿ ತೋರಿಸಲಾಗ್ತದೆ. ಅಚ್ಚ, ಇವತ್ತಿನ ಸ್ವಮಾನ, ನಾನಾತ್ಮ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತ ಆಗಿದ್ದೇನೆ. ನನ್ನ ಆತ್ಮ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತ ಆಗಿದ್ದೇನೆ. ಅಚ್ಚ, ಓಂ ಶಾಂತಿ. ಓಂ ನಮಃ ಶಿವಾಯ. किस तरह सुना
शांति, ओम शांति, ओम शांति।